ನಮಸ್ಕಾರ. ವಿಶ್ವವಾಣಿ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಶ್ ಶಿವಾನಂದಂಬೆ. ವೀಕ್ಷಕರೇ, ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಮೊನ್ನೆ ತಾನೇ ರೋಹಿತ್ ಶರ್ಮಾ ಅವರು ಕೂಡ ತಮ್ಮ ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ ವೃತ್ತಿ ಜೀವನಕ್ಕೆ ಎಲ್ಲ ರೀತಿಯಾಗಿ ವಿದಾಯವನ್ನು ಹೇಳಿದರು. ಇನ್ನು ಈ ಒಂದು ವಿಷಯ ಅಥವಾ ಈ ಒಂದು ಆಘಾತ ಮಾಯುವ ಮುನ್ನವೇ ಇದೀಗ ಭಾರತದ ಸರ್ವಕಾಲಿಕ ಶ್ರೇಷ್ಠ ಕ್ರಿಕೆಟ್ಗಳಲ್ಲಿ ದಾಖಲಾಗಿರತಕ್ಕಂತಹ ವಿರಾಟ್ ಕೊಹ್ಲಿ ಅವರು ಮೇ 12ರಂದು ತಮ್ಮ ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ ವೃತ್ತಿ ಜೀವನಕ್ಕೆ ಸಂಪೂರ್ಣವಾಗಿ ವಿದಾಯವನ್ನು ಹೇಳಿದ್ದಾರೆ. ಆ ಮುಖಾಂತರ ತಮ್ಮ ಸೋಷಿಯಲ್ ಮೀಡಿಯಾ ಅಂದರೆ ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಭಾವನಾತ್ಮಕ ಪೋಸ್ಟನ್ನು ಮಾಡೋದ್ರ ಮುಖಾಂತರ ಇಂದಿಗೆ ನನ್ನ 14 ವರ್ಷಗಳ ಅಂತಾರಾಷ್ಟ್ರೀಯ ಕ್ರಿಕೆಟ್ ವೃತ್ತಿ ಜೀವನದ ಸಂಬಂಧ ಇವತ್ತು ಕಳಚಿ ಹೋಗಿದೆ. ಸೊ ಹಾಗೂ ಮುಖಾಂತರ ಸಾಕಷ್ಟು ಅಭಿಮಾನಿಗಳಲ್ಲಿ ಸಾಕಷ್ಟು ನೋವನ್ನು ತಂದುಂಟಿದ್ದಾರೆ. ಈ ಕುರಿತಾಗಿ ನಾವು ಮಾತನಾಡ್ತಾ ಹೋಗೋಣ. ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗಿದ್ದಾರೆ ನಮ್ಮ ವಿಶ್ವವಾಣಿ ಟಿವಿಯ ಸ್ಪೋರ್ಟ್ಸ್ ಬ್ಯೂರೋ ಆಗಿರುವಂತಹ ರಮೇಶ್ ಕೋಟಿ ಅವರು ಇವತ್ತು ನಮ್ಮ ಜೊತೆಗೆ ಭಾಗಿಯಾಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಕ್ರಿಕೆಟ್ ಅಂದ ತಕ್ಷಣ ನಮಗೆ ಫಸ್ಟ್ ಬರ್ತಕ್ಕಂತಹ ಒಂದು ಲೆಜೆಂಡ್ರಿ ಅಂತಂದರೆ ಸದ್ಯದ ಮಟ್ಟಿಗೆ ಇವಾಗ ನಾವು ವಿರಾಟ್ ಕೊಹ್ಲಿ. ಸೊ ಸಡನ್ನಾಗಿ ಈ ರೀತಿಯಾದಂತಹ ಡಿಸಿಷನ್ ತೊಗೊಂಡ್ರಲ್ಲ, ಸೊ ಆ ಒಂದು ವಿಷಯ ಗೊತ್ತಾದಾಗ ನಿಮಗೇನು ಅನಿಸ್ತು? ನಿಜವಾಗ್ಲೂ ಬೇಸರ ಆಯಿತು ಪರ್ಸ್ನಲಿ. ಯಾಕಂತಂದರೆ ವಿರಾಟ್ ಕೊಹ್ಲಿ ಅವ್ರಿಗೆ ಇನ್ನೂ 36 ವರ್ಷ. ಟೆಸ್ಟ್ ಕ್ರಿಕೆಟ್ ಇನ್ನೂ ಅವರೊಂದು 2-3 ವರ್ಷ ಆಡ್ಬೋದಾಗಿತ್ತು ಆರಾಮಾಗಿ. ಇನ್ನು 4ನೇ ಆವೃತ್ತಿಯ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅಲ್ಲಿ ಕೂಡ ವಿರಾಟ್ ಕೊಹ್ಲಿ ಅವರು ಆಡ್ಬೋದಾಗಿತ್ತು. ಸೊ ಬಟ್ ಆದರೆ ಸಡನ್ ಆಗಿ ಇವರು ಟೆಸ್ಟ್ ಕ್ರಿಕೆಟ್ ತೊಗೊಂಡ್ರು. ನಿಜವಾಗ್ಲೂ ನನಗೊಬ್ಬನಿಗೆ ಅಲ್ಲ, ಕ್ರಿಕೆಟ್ ಅಭಿಮಾನಿಗಳಿಗೂ ಕೂಡ ಒಂಥರ ಬೇಸರ ಆಗಿದೆ. ಇದು ಇಂಡಿಯನ್ ಕ್ರಿಕೆಟ್ಗೆ ಒಂದು ನಷ್ಟ ಅಂತಲೂ ನಾವು ಇಲ್ಲಿ ಹೇಳ್ಬೋದು. ಯಾಕಂದರೆ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟಲ್ಲಿ ಅದ್ಭುತವಾದಂಥ ದಾಖಲೆಯನ್ನು ಹೊಂದಿದ್ದಾರೆ. 2011 ಅವರು ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿ ನಿರಂತರವಾಗಿ 2025 ತನಕ ಟೆಸ್ಟ್ ಕ್ರಿಕೆಟ್ ಆಡ್ಕೊಂಡು ಬಂದಿದ್ದಾರೆ. ಸಾಕಷ್ಟು ಏರಿಳಿತಗಳನ್ನು ಕಂಡಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಟೆಸ್ಟ್ ಕ್ರಿಕೆಟಲ್ಲಿ ಅವರ ಒಂದು ವೃತ್ತಿ ಜೀವನದಲ್ಲಿ ಸಾಕಷ್ಟು ಗ್ರೇಟೆಸ್ಟ್ ಇನ್ನಿಂಗ್ಸ್ಗಳನ್ನು ವಿರಾಟ್ ಕೊಹ್ಲಿ ಅವರು ಆಡಿದ್ದಾರೆ. ಇಂಡಿಯಾದಲ್ಲಾಗ್ಬೋದು, ಔಟ್ ಆಫ್ ಇಂಡಿಯಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಮತ್ತು ಆಸ್ಟ್ರೇಲಿಯಾ ಸೇರಿದಂತೆ ಒಳ್ಳೊಳ್ಳೆ ಎಲ್ಲ ದೇಶಗಳಲ್ಲೂ ಕೂಡ ವಿರಾಟ್ ಕೊಹ್ಲಿ ಅದ್ಭುತವಾದಂಥ ಬ್ಯಾಟಿಂಗ್ ಪ್ರದರ್ಶನ ತೋರಿದ್ದಾರೆ. ಒಂದು ಒಳ್ಳೆ ರೆಕಾರ್ಡ್ಸ್ ಇದೆ ಅವ್ರದ್ದು. ಸೊ ಇಂಥ ಒಬ್ಬ ಪ್ಲೇಯರ್ ಸಡನ್ ಆಗಿ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ತೊಗೊಂಡಿರೋದು ನಿಜವಾಗ್ಲೂ ಬೇಸರದ ಸಂಗತಿ. ಸೊ ಅವ್ರು ಇನ್ನೂ 1-2 ವರ್ಷ ಕ್ರಿಕೆಟ್ ಆಡಿಕೊಂಡು ಇನ್ನು ಯಂಗ್ ಪ್ಲೇಯರ್ಸ್ನ ಒಂದು ಟೀಮಲ್ಲಿ ಒಂದು ಒಳ್ಳೆ ಅವ್ರನ್ನ ರೆಡಿ ಮಾಡಿಬಿಟ್ಟು ವಿರಾಟ್ ಕೊಹ್ಲಿ ಅವರು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಒಂಥರ ಚೆನ್ನಾಗಿರ್ತಾ ಇತ್ತು. ಬಟ್ ಇವರು ಸಡನ್ ಆಗಿ ಅದು ಬೇರೆ ನೆಕ್ಸ್ಟ್ ಮಂತ್ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸೀರೀಸ್ ಇದೆ, 5 ಪಂದ್ಯಗಳ ಟೆಸ್ಟ್ ಸೀರೀಸ್. ಆ ಸೀರೀಸ್ ಕೂಡ ತುಂಬ ಟಫ್ ಇರುತ್ತೆ. ಸೊ ಇವಾಗ ವಿರಾಟ್ ಕೊಹ್ಲಿ ಅವರು ಈ ಟೆಸ್ಟ್ ಸೀರೀಸ್ ಮುನ್ನಾನೇ ಇವರು ನಿವೃತ್ತಿ ಕೊಟ್ಟಿರೋದು ನಿಜಕ್ಕೂ ಒಂಥರ ಬೇಸರದ ಸಂಗತಿ. ಇಂಡಿಯನ್ ಕ್ರಿಕೆಟ್ ಕೂಡ ಒಂದು ನಷ್ಟ ಅಂತ ನಾವು ಹೇಳ್ಬೋದು. ಸದ್ಯ ಈಗ ಮುಂದಿನ ಜೂನ್ ತಿಂಗಳಲ್ಲಿ ಇಂಗ್ಲೆಂಡ್ ವಿರುದ್ಧ ಒಂದು ಟೆಸ್ಟ್ನ ಸರಣಿ ಇದೆ. ಸೊ ಇಂತಹ ಒಂದು ಸಿಚುವೇಶನ್ ಇರಬೇಕಾದ್ರೆ ಒಂದು ದೊಡ್ಡ ಅಸ್ತ್ರವನ್ನು ನಾವು ಕಳ್ಕೊಂಡಿದ್ದೀವಿ ಅಂತ ತುಂಬ ಎಫೆಕ್ಟ್ ಆಗುತ್ತಾ ಅಂತ ಇಂಡಿಯಾ ಟೀಮ್ಗೆ? ಖಂಡಿತವಾಗ್ಲೂ ಎಫೆಕ್ಟ್ ಆಗುತ್ತೆ. ಯಾಕಂತಂದರೆ ನೀವು ನೋಡ್ಬೋದು, ಲಾಸ್ಟ್ ಟೆಸ್ಟ್ ಸೀರೀಸ್ 2 ಸೀರೀಸ್ ಸೋತ್ಕೊಂಡಿದ್ದಾರೆ ಇಂಡಿಯಾ ತಂಡ. ಅದರಲ್ಲಿ ರೋಹಿತ್ ಶರ್ಮಾನು ಆಡಿದ್ರು, ವಿರಾಟ್ ಕೊಹ್ಲಿನೂ ಆಡಿದ್ರು, ರಿಷಬ್ ಪಂತ್ ಅಂದರೆ ಒಳ್ಳೊಳ್ಳೆ ಘಟಾನುಘಟಿ ಬ್ಯಾಟ್ಸ್ಮನ್ಗಳು ಕೂಡ ಆಡಿ ಲಾಸ್ಟ್ ಇಯರಲ್ಲಿ ನ್ಯೂಜಿಲ್ಯಾಂಡ್ ವಿರುದ್ಧ 3-0ನಲ್ಲಿ ಕ್ಲೀನ್ ಸ್ವೀಪ್ ಆಘಾತ ಅನುಭವಿಸಿತ್ತು ಇಂಡಿಯಾ ಟೀಮು. ಮೂರು ಮ್ಯಾಚಸ್ ಸೋತ್ಬಿಟ್ಟಿದ್ರು ನ್ಯೂಜಿಲ್ಯಾಂಡು. ಅಂದರೆ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಇದೇ ಮೊದಲನೇ ಬಾರಿ ನ್ಯೂಜಿಲ್ಯಾಂಡ್ ಟೀಮು ಬಂದು ಭಾರತದಲ್ಲಿ ಗೆದ್ಕೊಂಡು ಹೋಗಿರೋದು. ಮತ್ತು ಅದಾದ ಮೇಲೆ ನೆಕ್ಸ್ಟ್ ಆಸ್ಟ್ರೇಲಿಯಾ ಸೀರೀಸ್ ಆಡಿದ್ರು. ಇಂಗ್ಲೆಂಡ್ ಆಸ್ಟ್ರೇಲಿಯಾ ವಿರುದ್ಧ ಬಾರ್ಡರ್ ಗವಾಸ್ಕರ್ ಟ್ರೋಫಿ, ಅಲ್ಲೂ ಕೂಡ ಭಾರತ ತಂಡ ಸೋಲು ಅನುಭವಿಸಿತ್ತು. ಈ 2 ಸೀರೀಸ್ಗಳು ಕಂಟಿನ್ಯೂಸ್ ಆಗಿ ಸೋತ್ಬಿಟ್ಟಿದ್ರು. ಅಂದ್ರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, KL ರಾಹುಲ್ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ ಇದ್ರು ಕೂಡ ಭಾರತ ತಂಡ ಸೋಲು ಅನುಭವಿಸಿತ್ತು. ಇದರ ಒಂದು ಪರಿಣಾಮವಾಗಿ ಭಾರತ ತಂಡ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಅರ್ಹತೆ ಪಡೀಲಿಕ್ಕೆ ಆಗಿರಲಿಲ್ಲ. ಸೊ ಈ 2 ಸೀರೀಸಲ್ಲಿ ಸೋತಿದ್ದು ಬಹುಮುಖ್ಯವಾದಂಥ ಕಾರಣ ಆಗಿತ್ತು ಭಾರತ ತಂಡಕ್ಕೆ. ಬಟ್ ಅದಕ್ಕೂ ಮೊದಲು ಮೊದಲನೇ ಮತ್ತು 2ನೇ ಆವೃತ್ತಿಯ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಭಾರತ ತಂಡ 2 ಸಲ ಸತತವಾಗಿ ಫೈನಲ್ಗೆ ಅರ್ಹತೆ ಪಡೆಯುತ್ತಿತ್ತು. ಆದರೆ ಈ 3ನೇ ಬಾರಿನೂ ಕೂಡ ಪಡೆಯಬೇಕಾಗಿತ್ತು. ಬಟ್ ಈ ಒಂದು ಲಾಸ್ಟ್ 2 ಸೀರೀಸಲ್ಲಿ ಸೋಲು ಭಾರತ ತಂಡದ ಮೇಲೆ ಗಂಭೀರವಾದಂಥ ಪರಿಣಾಮ ಬೀರ್ತು. ಸೊ ಆದರೆ ಈ ಒಂದು ಮೂಮೆಂಟಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಮತ್ತು ಅಶ್ವಿನ್ ಅವರು ಕೂಡ ಈ ವರ್ಷದ ಆರಂಭದಲ್ಲಿ ಅವರು ಕೂಡ ತಗೊಂಡಿದ್ದಾರೆ. 3 ಲೆಜೆಂಡ್ರಿ ಟೆಸ್ಟ್ ಕ್ರಿಕೆಟರ್ಸ್ ಈ ವರ್ಷದಲ್ಲಿ ನಿವೃತ್ತಿ ತಗೊಂಡಿದ್ದಾರೆ. ಖಂಡಿತವಾಗ್ಲೂ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಭಾರತ ತಂಡಕ್ಕೆ ಇದು ತುಂಬ ಎಫೆಕ್ಟ್ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಭಾರತದ ಕಂಡೀಷನ್ನಲ್ಲಿ ಆಗಿದ್ದರೆ ಏನೋ ಒಂಥರ ಹೇಳ್ಬೋದಾಗಿತ್ತು, ಹುಡುಗರು ಇಲ್ಲೆಲ್ಲ ಆಡಿ ಪಳಗಿದ್ದಾರೆ, ಆಡ್ತಾರೆ ಅಂತ ಹೇಳ್ಬೋದು. ಬಟ್ ಇಂಗ್ಲೆಂಡ್ ಕಂಡೀಷನಲ್ಲಿ ತುಂಬ ಕಷ್ಟ ಬ್ಯಾಟಿಂಗ್ ಮಾಡೋದು. ಅಲ್ಲಿ ನಿಮಗೆ ಫಾಸ್ಟ್ ಬೌಲಿಂಗ್ ಸೀಮ್ ಬೌಲಿಂಗ್ ಕಂಡೀಷನ್ ಇರುತ್ತೆ. ಅಲ್ಲಿ ತುಂಬ ಅಂದರೆ ಅಲ್ಲಿ ನಿಮಗೆ ಬಿಸಿಲು ಇರಲ್ಲ, ಒಂಥರ ಮೋಡ ಕವಿದ ವಾತಾವರಣ ಇರಲ್ಲ. ಅಂದರೆ ಬ್ಯಾಲೆನ್ಸ್ ಚೇಂಜ್ ಆಗ್ತಾನೆ ಇರುತ್ತೆ ವೆದರಲ್ಲಿ. ಸೊ ಅಲ್ಲಿ ನೀವು ಫುಲ್ ಡೇ ಬಾಲ್ ಸ್ವಿಂಗ್ ಆಗ್ತಾ ಇರುತ್ತೆ ಅಲ್ಲಿ ಇಂಗ್ಲೆಂಡಲ್ಲಿ. ಸೊ ಆ ಒಂದು ಕಂಡೀಷನಲ್ಲಿ ಬ್ಯಾಟಿಂಗ್ ಮಾಡೋದು ತುಂಬಾ ಕಷ್ಟ. ವಿರಾಟ್ ಕೊಹ್ಲಿ ತುಂಬ ಒಳ್ಳೊಳ್ಳೆ ಇನ್ನಿಂಗ್ಸ್ ಆಡಿದ್ದಾರೆ ಇಂಗ್ಲೆಂಡ್ನಲ್ಲಿ. ಸೊ ಆ ಥರ ಒಂದು ಬ್ಯಾಟ್ಸ್ಮನ್ ಈಗ ಇಂಗ್ಲೆಂಡ್ಗೆ ಇಲ್ಲ ಅಂದರೆ ಖಂಡಿತವಾಗ್ಲೂ ಇಂಗ್ಲೆಂಡ್ಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಈ ಸಲ. ಸೊ ಅದರಲ್ಲೂ ನಮ್ಮ ಇವಾಗ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಅಶ್ವಿನ್ ಅವ್ರು 3 ಜನ ಬಿಟ್ಟರೆ ಇಲ್ಲಿ
ನಮ್ಮ ಭಾರತ ಟೆಸ್ಟ್ ಟೀಮಲ್ಲಿ ಇವಾಗ ಅಷ್ಟೊಂದು ಎಕ್ಸ್ಪೀರಿಯನ್ಸ್ಡ್ ಬ್ಯಾಟ್ಸ್ಮನ್ ಯಾರು ಇಲ್ಲ ಇಲ್ಲಿ, ಆಟಗಾರರಿಲ್ಲ, ವಿಶೇಷವಾಗಿ ಬ್ಯಾಟಿಂಗ್ ವಿಭಾಗದಲ್ಲಿ. ಸೊ ಇವಾಗ ನಾವು ಬ್ಯಾಟಿಂಗ್ ವಿಭಾಗ ನೋಡೋದಾದ್ರೆ ಯಶಸ್ವಿ ಜೈಸ್ವಾಲ್ ಇದ್ದಾರೆ, ಶುಭ್ಮನ್ ಗಿಲ್ ಇದ್ದಾರೆ, ಶ್ರೇಯಸ್ ಅಯ್ಯರ್ ಅವರು ಇದ್ದಾರೆ, ಮತ್ತೆ ಇವಾಗ ಕನ್ನಡಿಗ KL ರಾಹುಲ್ ಕೂಡ ಇದ್ದಾರೆ. KL ರಾಹುಲ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಬಟ್ ಅವರು ಇಂಗ್ಲೆಂಡ್ ಕಂಡೀಷನ್ ಅಲ್ಲಿ ಅಷ್ಟೊಂದು ಒಳ್ಳೊಳ್ಳೆ ಇನ್ನಿಂಗ್ಸ್ ಅವ್ರು ಆಡಿಲ್ಲ. ಸೊ ಬಟ್ ಅದೇ ಈ ಒಂದು ಮೂಮೆಂಟ್, ಈ ಒಂದು ಸನ್ನಿವೇಶದಲ್ಲಿ ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ ತಗೊಂಡಿರೋದು ನಿಜವಾಗ್ಲೂ ಒಂದು ನಷ್ಟ ಅಂತ ಹೇಳ್ಬೋದು ಭಾರತೀಯ ಕ್ರಿಕೆಟ್ಗೆ. ಸರಿ, ನೋಡ್ಬೇಕು ಏನ್ ಮಾಡ್ತಾರಂತ ಹುಡುಗರು. ಅದು ಇನ್ನೂ ಟೀಮ್ ಕೂಡ ಸೆಲೆಕ್ಷನ್ ಮಾಡಿಲ್ಲ. ಇನ್ನೊಂದು 2-3 ಡೇಸ್ ಒಳಗಡೆ ಇಂಗ್ಲೆಂಡ್ ಟೂರ್ ಟೆಸ್ಟ್ ಇಂಡಿಯಾ ಟೆಸ್ಟ್ ತಂಡನ ಅನೌನ್ಸ್ ಮಾಡ್ತಾರೆ BCCI. ಗೊತ್ತಾಗುತ್ತೆ ಯಾವ ಆಟಗಾರನ ಆಯ್ಕೆ ಮಾಡ್ಕೊಳ್ತಾರೆ ಅಂತ. ನಿಜವಾಗ್ಲೂ ಮುಂದಿನ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿ ಭಾರತ ತಂಡಕ್ಕೆ ಒಂದು ಸವಾಲಾಗುತ್ತೆ ಅಂತ ಹೇಳ್ಬೋದು. ಅಲ್ಲ, ಈಗ ಮೊನ್ನೆ ರೀಸೆಂಟಾಗಿ ರೋಹಿತ್ ಶರ್ಮಾ ಅವರು ತಮ್ಮ ಅಂತಾರಾಷ್ಟ್ರೀಯ ಟೆಸ್ಟ್ನ ಎಲ್ಲ ಒಂದು ಕ್ರಿಕೆಟ್ನ ವೃತ್ತಿ ಜೀವನಕ್ಕೆ ಅವರು ವಿದಾಯವನ್ನು ಹೇಳಿದ್ರು. ಅದು ಹೇಳಿ ಇನ್ನೂ ಒಂದು ತಿಂಗಳು ಕೂಡ ಆಗಿಲ್ಲ. ಇದರ ಬ್ಯಾಕ್ ಟು ಬ್ಯಾಕ್ ಮತ್ತೊಬ್ಬ ಒಂದು ಲೆಜೆಂಡ್ರಿ ಒಂದು ಕ್ರಿಕೆಟ್ನ ಅಂಥ ಒಂದು ಸ್ಟ್ರಾಂಗ್ ಪರ್ಸನ್ ನಾವು ಕಳ್ಕೊಳ್ತಾ ಇದ್ದೀವಿ. ಅದಕ್ಕೆ ಮತ್ತೆ BCCI ಕೂಡ ಹೇಳುತ್ತೆ, ಮತ್ತೆ ಇನ್ನೊಂದ್ಸಲ ಯೋಚನೆ ಮಾಡಿ ಅಂತ. ನಿಮ್ಮ ನಿರ್ಧಾರ ಇದು ತುಂಬ ದೃಢವಾಗಿದೆಯಾ ಅಥವಾ ಆತುರದಲ್ಲಿ ತಾವು ನಿರ್ಧಾರವನ್ನು ತೆಗೆದುಕೊಳ್ತಿದ್ದಾರಾ ಅಂತ ಹೇಳಿದಾಗ ಅದು ಮತ್ತೊಮ್ಮೆ ಅವರಿಗೆ ಮನವರಿಕೆ ಮಾಡಿಕೊಡುತ್ತೆ. ಆದರೆ ವಿರಾಟ್ ಕೊಹ್ಲಿ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಇಲ್ಲ, ನಾನು ನನ್ನ ಅಂತಾರಾಷ್ಟ್ರೀಯ ಟೆಸ್ಟ್ನ ಕ್ರಿಕೆಟ್ನ ಎಲ್ಲ ಒಂದು ಪಂದ್ಯಗಳಿಗೂ ಕೂಡ ನಾನು ಇವತ್ತಿನಿಂದ ನಾನು ಸ್ವಲ್ಪ ಅಂತರವನ್ನು ಕೈಕೋತಾ ಇದ್ದೀನಿ. ಆ ಮುಖಾಂತರ ನಾನು ಈ ಸಂಬಂಧವನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಅಂತಂದಾಗ ಎಷ್ಟು ಹೊಡೆತ ಆಗಿದೆ ಅಂತಕ್ಕಂಥ. ಖಂಡಿತವಾಗ್ಲೂ ಹೊಡೆತ ಆಗಿದೆ. ವಿರಾಟ್ ಕೊಹ್ಲಿ ಅವರು ಆ್ಯಕ್ಚುಲಿ ಲಾಸ್ಟು ಆಸ್ಟ್ರೇಲಿಯಾ ಪ್ರವಾಸ ಟೂರ್ ಆಗಿ ಮಾಡಿದ್ರು ಇಂಡಿಯಾ ಟೀಮು. ಆಸ್ಟ್ರೇಲಿಯಾ ಬಾರ್ಡರ್ಗೋಸ್ಕರ ಟೆಸ್ಟ್ ಸರಣಿ ಆಡಲಿಕ್ಕೆ ಅಲ್ಲಿ ಹೋಗಿದ್ರು ಆಸ್ಟ್ರೇಲಿಯಾಗೆ. ಸೊ ಅವಾಗಲೇ ಸಹ ಆಟಗಾರರಿಗೆ ವಿರಾಟ್ ಕೊಹ್ಲಿ ಅವರು ಅಲ್ಲೇ ಹೇಳಿದ್ರು, ಎಚ್ಚರಿಕೆ ಕೊಟ್ಟಿದ್ರು, ಒಂದು ಸುಳಿವು ನೀಡಿದ್ರು, ಈ ಸೀರೀಸ್ ನಂದು ಲಾಸ್ಟು ಅಂತ. ಸಹ ಆಟಗಾರರಿಗೆ ಏನು ಹೇಳ್ಕೊಂಡಿದ್ರು ಅಂದರೆ, ಈ ಪ್ರವಾಸನೇ ನಂದು ಲಾಸ್ಟು, ಟೆಸ್ಟ್ ಕ್ರಿಕೆಟ್ ನಂದು ಇಲ್ಲೇ ಮುಗಿಬೋದು ಅಂದ್ಬಿಟ್ಟು ಸಹ ಆಟಗಾರರಿಗೆ ಹೇಳ್ಕೊಂಡಿದ್ರು ಅದು. ಸೊ ಅದು ನಮಗೆ ವರದಿ ಆಗಿತ್ತು, ಕೆಲವೊಂದು ಪತ್ರಿಕೆಗಳಲ್ಲೆಲ್ಲಾನು ಒಂದು ರಿಪೋರ್ಟ್ ಆಗಿತ್ತು ಅದೆಲ್ಲಾನು. ಬಟ್ ಅವಾಗಲೇ ಅವರು ಮುನ್ಸೂಚನೆ ಕೊಟ್ಟಿದ್ರು, ನಂದು ಇದು ಲಾಸ್ಟ್ ಸೀರೀಸ್ ಅಂತ. ಬಟ್ ಇವಾಗ ಅವರು ಮೊನ್ನೆ ರೀಸೆಂಟಾಗಿ BCCIಗೆ ಹೇಳಿದ್ರು, ನಾನು ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳ್ಬೇಕಂತಿದ್ದೀನಿ ಅಂತ ಹೇಳಿದಾಗ BCCI ಕೂಡ ಒಂಥರ ಶಾಕ್ ಆಗುತ್ತೆ. ಅದು BCCI ಕೂಡ ಶಾಕ್ ಆಗುತ್ತೆ. ಅವರು ಸ್ವಲ್ಪ ದಿನ ಯೋಚನೆ ಮಾಡಿ, ಇನ್ನೂ ಟೈಮ್ ತೊಗೊಂಡು ಯೋಚನೆ ಮಾಡಿ ಆಮೇಲೆ ಒಂದು ಡಿಸಿಷನ್ ತಗೊಳ್ಳಿ ಅಂತಾನು BCCI ಹೇಳಿದ್ರು. ಯಾಕಂತಂದರೆ ಇಂಗ್ಲೆಂಡ್ ಸೀರೀಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಇದು 4ನೇ ಆವೃತ್ತಿಯ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಈ ಇಂಗ್ಲೆಂಡ್ ವಿರುದ್ಧ ಸರಣಿ ಮೂಲಕ ಆರಂಭವಾಗುತ್ತೆ. ಸೊ ಈಗ ಇಂಡಿಯಾದ ಫಸ್ಟ್ ಸೀರೀಸಲ್ಲೇ ಭಾರತ ಸೋತ್ರೆ ಖಂಡಿತವಾಗ್ಲೂ ತುಂಬ ಕಷ್ಟ ಆಗುತ್ತೆ. ಸೊ ಈ ಒಂದು ಕಾರಣಕ್ಕೆ BCCI ಕೂಡ ವಿರಾಟ್ ಕೊಹ್ಲಿನ ಮನವೊಲಿಸಲಿಕ್ಕೆ ತುಂಬ ಪ್ರಯತ್ನ ಪಟ್ಟರು. ಬಟ್ ವಿರಾಟ್ ಕೊಹ್ಲಿ ಅವರಿಲ್ಲ, ನನ್ನ ಡಿಸಿಷನ್ಗೆ ನಾನು ಕರೆಕ್ಟಾಗಿ ಸ್ಟಿಕ್ ಆಗಿದ್ದೀನಿ, ಇದು ನಂದು ಫೈನಲ್ ಡಿಸಿಷನ್ ಅಂತ ಅವರು BCCI ಹೇಳಿರ್ಬೋದು. ಸೊ ಅದರಂತೆ ಇವತ್ತು ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅವರು ಪೋಸ್ಟ್ ಮಾಡುವ ಮೂಲಕ ಅವರು ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಅಂದರೆ ಸತತ 14 ವರ್ಷಗಳ ಕಾಲ ಅಂತಾರಾಷ್ಟ್ರೀಯ ಒಂದು ಕ್ರಿಕೆಟ್ ವೃತ್ತಿ ಜೀವನದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ರು. ಸೊ ಇಲ್ಲಿ ವಿರಾಟ್ ಕೊಹ್ಲಿ ಅವರ ಅಂತಾರಾಷ್ಟ್ರೀಯ ಈ ಒಂದು ಟೆಸ್ಟ್ ಕ್ರಿಕೆಟ್ನಲ್ಲಿ ಅವರ ಒಂದು ಅಚೀವ್ಮೆಂಟ್ ಬಗ್ಗೆ ಹೇಳೋದಾದರೆ, ವಿರಾಟ್ ಕೊಹ್ಲಿ ತುಂಬಾ ಅಚೀವ್ಮೆಂಟ್ ಇದೆ. ಅವರು ಇಲ್ಲಿ ತನಕ ಆಡಿರೋದು 123 ಟೆಸ್ಟ್ ಮ್ಯಾಚ್ಗಳು ಆಡಿದ್ದಾರೆ. ಅದರಲ್ಲಿ 9230 ಸಮಥಿಂಗ್ ಸ್ಕೋರ್ ಹೊಡೆದಿದ್ದಾರೆ. ಹೌದೌದು. ಅದರಲ್ಲೂ ವಿಶೇಷವಾಗಿ ಅವರು ಒಂದು 30 ಸೆಂಚುರಿಗಳು ಬಾರಿಸಿದ್ದಾರೆ ಟೆಸ್ಟ್ ಕ್ರಿಕೆಟ್ ಅಲ್ಲಿ, 31 ಅರ್ಧಶತಕ ಹೊಡೆದಿದ್ದಾರೆ. ಇದ್ರ ಜೊತೆಗೆ ಅವರು 7 ದ್ವಿಶತಕಗಳನ್ನು ಹೊಡೆದಿದ್ದಾರೆ ಇಂಡಿಯಾ ಪರ. ತುಂಬಾ ಅದ್ಭುತವಾದಂತಹ ಕೆರಿಯರ್ ಅನ್ನ ಹೊಂದಿರತಕ್ಕಂಥದ್ದು. ಅದರಲ್ಲೂ ಭಾರತದಲ್ಲಿ ಕ್ರಿಕೆಟ್ ಅಲ್ಲಿ ತುಂಬಾ ಕಾಂಪಿಟೇಷನ್ ಇದೆ. ಟೀಮ್ ಇಂಡಿಯಾದಲ್ಲಿ ಒಂದು ಚಾನ್ಸ್ ತಗೊಂಡು ಒಂದು ನಿರಂತರವಾಗಿ ಆಡೋದಿದೆಯಲ್ಲ, 1 ಡಿಕೆಟ್ 1.5 ಡಿಕೆಟ್ ಆಡೋದು ಇದೆಯಲ್ಲ ತುಂಬಾ ಕಷ್ಟ. ಭಾರತದಲ್ಲಿ ಸಾಕಷ್ಟು ಪ್ರತಿಭೆಗಳು ನಿಮ್ಗೆ ಸಿಗ್ತಾರೆ. ತುಂಬಾ ಎಲ್ಲ ಕಡೆನೂ ಇಂಡಿಯಾದಲ್ಲಿ ಕ್ರಿಕೆಟ್ ತುಂಬಾ ಪಾಪ್ಯುಲರ್ ಇದೆ. ಎಲ್ಲ ಸಿಟಿಗಳಲ್ಲೂ ಕೂಡ ಕ್ರಿಕೆಟ್ ಆಡೋರು ಜಾಸ್ತಿ ಇದ್ದಾರೆ. ಸೊ ಇಂಥ ಸಿಚುವೇಶನ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಭಾರತ ತಂಡದಲ್ಲಿ ಸ್ಥಾನ ಪಡೆದು ಇಷ್ಟು 1.5 ದಶಕದ ಕಾಲ ಭಾರತ ತಂಡದಲ್ಲಿ ನಿರಂತರವಾಗಿ ಆಡ್ಕೊಂಡು ಬಂದಿದ್ದಾರಲ್ಲ, ಅದು ಫಸ್ಟ್ ಅಚೀವ್ಮೆಂಟ್ ಅವ್ರದ್ದು. ಆಮೇಲೆ ಅವ್ರು ಏನು ಕೆರಿಯರಲ್ಲಿ ಏನೇನು ಸ್ಕೋರ್ ಮಾಡಿದ್ದಾರೆ, ಏನೇನು ರೆಕಾರ್ಡ್ಸ್ ಮಾಡಿದ್ದಾರೆ ಅನ್ನೋದು ಸೆಕೆಂಡ್ ಆಗುತ್ತೆ. ಬಟ್ ಇಷ್ಟು ವರ್ಷ ಇಂಡಿಯಾ ಟೀಮ್ಗೆ ಆಡೋದೇ ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ನಾವು ಹೇಳ್ಬೋದು. ಅದರಲ್ಲೂ ವಿಶೇಷವಾಗಿ T20 ಆಗ್ಬೋದು, ಮತ್ತೆ ODI ಆಗ್ಬೋದು, ಟೆಸ್ಟ್ 3 ಫಾರ್ಮೆಟಲ್ಲಿ ಅವರು ಆಡ್ಕೊಂಡು ಬಂದಿರೋದು ನಿಜವಾಗ್ಲೂ ಒಂದು ದೊಡ್ಡ ಅಚೀವ್ಮೆಂಟು. ಟೆಸ್ಟ್ ಕ್ರಿಕೆಟಲ್ಲಿ ಅವ್ರಿಗಿನ್ನೂ ನನ್ಗನ್ನಿಸ್ತಂಗೆ ಇನ್ನೂ ಒಂದು 2-3 ವರ್ಷ ಆಡ್ಬೋದಾಗಿತ್ತು. ಇನ್ನೂ ಏಜ್ ಇತ್ತು ಅವ್ರಿಗೆ, 36 ವರ್ಷ ಅಷ್ಟೇ. ಹಿಂದೆ ನಾವು ನೋಡ್ಬೋದು VS ಲಕ್ಷ್ಮಣ್ ಆಗ್ಬೋದು, ರಾಹುಲ್ ದ್ರಾವಿಡ್ ಆಗ್ಬೋದು, ಸಚಿನ್ ತೆಂಡೂಲ್ಕರ್ ಆಗ್ಬೋದು. ಫಸ್ಟ್ ಇವರೆಲ್ಲಾನು ವೈಟ್ ಬಾಲ್ ಕ್ರಿಕೆಟ್ಗೆ ಫಸ್ಟೇ ರಿಟೈರ್ಮೆಂಟ್ ಕೊಟ್ಬಿಟ್ಟು ಆಮೇಲೆ ಅವರು ಲಾಸ್ಟ್ ಟೆಸ್ಟ್ ಉಳಿಸ್ಕೊತಾ ಇದ್ರು. ಟೆಸ್ಟ್ ಕ್ರಿಕೆಟ್ ಲಾಸ್ಟ್ ತನಕ ಆಡ್ತಾ ಇದ್ರು. ಮ್ಯಾಕ್ಸಿಮಮ್ ಎಷ್ಟು ವರ್ಷ ಆಡೋಕ್ಕಾಗುತ್ತೋ ಅಷ್ಟು ವರ್ಷ ಆಡೋಣ ಅನ್ನೋ ಒಂದು ಮೈಂಡ್ ಸೆಟ್ ಅವ್ರಿಗೆ ಆ ಥರ ಇತ್ತು ಅವಾಗ, ಆ ಜನ್ರೇಷನ್ ಅವ್ರಿಗೆ. ಆದರೆ ಬಟ್ ಈ ಜನ್ರೇಷನ್ ನಾವು ಈಗ ಬಂದಾಗ ಫಸ್ಟೇ ಬಿಫೋರ್ ಟೆಸ್ಟ್ಗೆ
ರಿಟೈರ್ಮೆಂಟ್ ಕೊಟ್ಬಿಡ್ತಾ ಇದ್ದಾರೆ. ಟೆಸ್ಟಿಗೆ ಕೊಟ್ಟು ಆಮೇಲೆ ವೈಟ್ ಬಾಲ್ ಕ್ರಿಕೆಟ್ನ ಲಾಸ್ಟ್ ತನಕ ತೊಗೊಂಡು ಹೋಗ್ತಾರೆ. ಸೊ ಅದು ನಿಜವಾಗ್ಲೂ ಬೇಸರದ ಸಂಗತಿ. ಬಟ್ ವಿರಾಟ್ ಕೊಹ್ಲಿ ನಾವು ರಿಟೈರ್ಮೆಂಟ್ ತೊಗೊಂಡು ಹೋಗೋಕ್ಕಾಗಲ್ಲ, ಯಾಕಂದ್ರೆ ಇನ್ನೂ ಆಡ್ಬೋದಾಗಿತ್ತು. ಯಾಕಂದ್ರೆ ಅವರು ಇನ್ನೂ ಒಳ್ಳೆ ಫಿಟ್ನೆಸ್ ವಯಸ್ಸನ್ನು ಕೂಡ ಅಲ್ಲ. ಹೌದು, ಯಾಕೆ ಒಳ್ಳೆ ಫಿಟ್ನೆಸ್ ಬೇರೆ ಇದ್ದಾರೆ. ಜೊತೆಗೆ ಇವಾಗ ಸ್ಟಾಪ್ ಆಗಿರೋ IPL ಟೂರ್ನಮೆಂಟಲ್ಲೂ RCB ಪರ ತುಂಬ ಚೆನ್ನಾಗಿ ಹೊಡೆದಿದ್ದಾರೆ, 500+ ಸ್ಕೋರ್ ಕೂಡ ಮಾಡಿದ್ದಾರೆ, ಒಂದು ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಬಟ್ ಈ ಒಂದು ಸಿಚುವೇಶನ್ ಅವ್ರು ತೊಗೊಂಬಾರ್ದಾಗಿತ್ತು. ಹೌದು, ನಾವು ಲಾಸ್ಟ್ ಸೀರೀಸ್ ನಾವು ನೋಡ್ಬೋದು, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಸೀರೀಸಲ್ಲಿ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ವೈಫಲ್ಯತೆ ಅನುಭವಿಸಿದ್ರು, ನಿಜ ಒಪ್ಕೊಳ್ಬೇಕು. ಬಟ್ ಅದೇ ಕಂಟಿನ್ಯೂ ಆಗಲ್ಲ. ಈಗ IPL ಟೂರ್ನಮೆಂಟಲ್ಲಿ ಒಂದು ಒಳ್ಳೆ ಫಾರ್ಮ್ ಬಂದಿದ್ದಾರೆ ಅವರು. ಸೊ ಇವಾಗ ಇಂಗ್ಲೆಂಡ್ ಸೀರೀಸ್ಗೂ ಹೋಗಿದ್ರೆ ಖಂಡಿತವಾಗ್ಲೂ ಇದೇ ಒಂದು ಫಾರ್ಮ್ನ ಅಲ್ಲೂ ಕೂಡ ರೆಡ್ ಬಾಲ್ಗೂ ತೊಗೊಂಡು ಹೋಗ್ಬೋದಾಗಿತ್ತು. ಬಟ್ ಆದರೆ ವಿರಾಟ್ ಕೊಹ್ಲಿ ಅವ್ರದ್ದು ಪ್ಲಾನ್ಸು ಏನಿದೆಯೋ ಗೊತ್ತಿಲ್ಲ, ಬಟ್ ಸಡನ್ ಆಗಿ ಅವರು ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಮುಂದಿನ ತಿಂಗಳು ಅಂದರೆ ಜೂನಲ್ಲಿ ನಡೆತಕ್ಕಂತಹ ಟೆಸ್ಟ್ ಸರಣಿಗೆ ವಿರಾಟ್ ಕೊಹ್ಲಿ ಅವರ ಈ ಒಂದು ಅನುಪಸ್ಥಿತಿ ಎಷ್ಟು ಕಾಡುತ್ತೆ? ತುಂಬ ಕಾಡುತ್ತೆ. ಯಾಕಂತಂದರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇಲ್ಲ, ಅದರಲ್ಲೂ ವಿಶೇಷವಾಗಿ ಬ್ಯಾಟಿಂಗ್ ವಿಭಾಗದಲ್ಲಿ ಭಾರತ ತಂಡದಲ್ಲಿ. ಸೊ ನಾವು ಬ್ಯಾಟಿಂಗ್ ಲೈನಪ್ ನಾವು ನೋಡಿದಾಗ ಯಶಸ್ವಿ ಜೈಸ್ವಾಲ್ ಇದ್ದಾರೆ, ಶುಭ್ಮನ್ ಗಿಲ್ ಇದ್ದಾರೆ, KL ರಾಹುಲ್ ಇದ್ದಾರೆ, ಮತ್ತು ಶ್ರೇಯಸ್ ಅಯ್ಯರ್ ಇದ್ದಾರೆ, ಜೊತೆಗೆ ಧ್ರುವ್ ಜುರೇಲ್ ಅಂತ ಇದ್ದಾರೆ, ರಿಷಬ್ ಪಂತ್ ಇದ್ದಾರೆ. ಸೊ ನಾವೊಂದು ಬ್ಯಾಟಿಂಗ್ ಸೆಟಪ್ಪಲ್ಲಿ ಒಂದು 1ರಿಂದ 6 ಬ್ಯಾಟಿಂಗ್ ಕ್ರಮಾಂಕ ನಾವು ನೋಡೋದಾದರೆ ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್ಗಳೇ ಇಲ್ಲ ಇಲ್ಲಿ. ಸೊ ಮೊದಲು ನಾವು ನೋಡ್ಬೋದಾಗಿತ್ತು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಚೇತೇಶ್ವರ ಪೂಜಾರ ಇದ್ರು, ಅಜಿಂಕ್ಯ ರಹಾನೆ ಇದ್ರು, ಒಳ್ಳೊಳ್ಳೆ ಘಟಾನುಘಟಿ ಬ್ಯಾಟ್ಸ್ಮನ್ಗಳಿದ್ರು. ಅದರಲ್ಲೂ ವಿಶೇಷವಾಗಿ ಟೆಸ್ಟ್ ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ ಇದ್ರು ಭಾರತ ಟೆಸ್ಟ್ ತಂಡದಲ್ಲಿ. ಚೇತೇಶ್ವರ ಪೂಜಾರ ಅಂತ ಒಬ್ಬ ಪ್ರತಿಭಾವಂತ ಆಟಗಾರ ಇದ್ರು. ಅವರು ವೈಟ್ ಬಾಲ್ ಕ್ರಿಕೆಟಲ್ಲಿ ಆಡ್ತಾ ಇರಲಿಲ್ಲ, ಬರೀ ಟೆಸ್ಟ್ ಅಷ್ಟೇ ಫೋಕಸ್ ಮಾಡ್ತಾ ಇದ್ರು. ಸೊ ಈಗ ಚೇತೇಶ್ವರ ಪೂಜಾರ ಅವರು ಕೂಡ ಟೀಮ್ ಇಂಡಿಯಾದಲ್ಲಿ ಇಲ್ಲ, ಅವ್ರನ್ನು ಕೂಡ ಹೊರಗಿಟ್ಟಿದ್ದಾರೆ. ಸೊ ಬಟ್ ಈಗ ನೆಕ್ಸ್ಟ್ ಮುಂದಿನ ಚೇತೇಶ್ವರ ಪೂಜಾರ ಯಾರಾಗ್ತಾರೆ? ಟೆಸ್ಟ್ ಒಬ್ಬ ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ ಬೇಕೇ ಬೇಕು ಟೆಸ್ಟ್ ಕ್ರಿಕೆಟಲ್ಲಿ. ಸೊ ಆ ಥರ ಬ್ಯಾಟ್ಸ್ಮನ್ನೇ ಇಲ್ಲ ಈಗ. ಈ ಎಲ್ಲ ನೀವು T20 ಪ್ಲೇಯರ್, T20 ಆಡೋಂಥ ಪ್ಲೇಯರ್ಗಳನ್ನ ತೊಗೊಂಬಂದು ನೀವು ಟೆಸ್ಟ್ಗೆ ಆಡಿದರೆ ಅದು ಎಷ್ಟು ಅಷ್ಟೊಂದು ಚೆನ್ನಾಗಿರಲ್ಲ. ನಾವು ಒಬ್ಬ ಪ್ರಿಪೇರ್ ಮಾಡಬೇಕು ಟೆಸ್ಟ್ ಕ್ರಿಕೆಟ್ಗೆ. ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ಒಬ್ಬ ಪ್ರತಿಭಾವಂತ ಆಟಗಾರನ ನಾವು ನೋಡಿಕೊಂಡು ಅವ್ರನ್ನ ಒಂದು ಪ್ರಿಪೇರ್ ಮಾಡಬೇಕು. ಕೇವಲ ಟೆಸ್ಟಿಗೆ ಮಾತ್ರ ಪ್ರಿಪೇರ್ ಮಾಡಬೇಕು ಅವ್ರನ್ನ. ಸೊ ಇಲ್ಲಿ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಏನಾಗಿದೆ ಅಂತಂದರೆ IPL ಅಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೋ ಅವ್ರನ್ನೂ ತೊಗೊಂಬಂದು ಟೆಸ್ಟ್ ಆಡಿಸ್ತಾ ಇದ್ದಾರೆ. ಆ ಥರ ಒಂದು ಸಿಚುವೇಶನ್ ಆಗಿದೆ. ಬಟ್ ಅದು ರೀತಿ ಮಾಡಬಾರ್ದಾಗಿತ್ತು. ಹಿಂದೆ ನಾವು ನೋಡ್ಬೋದು ಸಚಿನ್ ತೆಂಡೂಲ್ಕರ್, ಸೌರವ್ ಗಂಗೂಲಿ, ರಾಹುಲ್ ದ್ರಾವಿಡ್, ಅವರ ಒಂದು ತಲೆಮಾರಿನ ಭಾರತ ಟೆಸ್ಟ್ ತಂಡ ನಾನು ನೋಡೋದಾದ್ರೆ ಅಲ್ಲಿ VVS ಲಕ್ಷ್ಮಣ್ ಇದ್ರು ಅವಾಗ ಟೆಸ್ಟ್ ಸ್ಪೆಷಲಿಸ್ಟ್ ಅವರು. ಜೊತೆಗೆ ರಾಹುಲ್ ದ್ರಾವಿಡ್ ಇದ್ರು. ರಾಹುಲ್ ದ್ರಾವಿಡ್ ಅವರು ಭಾರತ ತಂಡಕ್ಕೆ ಫಸ್ಟ್ ಬಂದಿದ್ದು ಟೆಸ್ಟ್ ಟೀಮ್ಗೆ ಬಂದಿದ್ದವರು, ಟೆಸ್ಟ್ ಪ್ಲೇಯರ್ ಆಗಿ ಅವರು ಬಂದಿದ್ದು. ಆಮೇಲೆ ಅವರು ವೈಟ್ ಬಾಲ್ ಕ್ರಿಕೆಟ್ನ ಚೆನ್ನಾಗಿ ಅಡ್ಯಾಪ್ಟ್ ಮಾಡ್ಕೊಂಡ್ರು. T20ಗೂ ಕೂಡ ಅವ್ರು ಅಡ್ಯಾಪ್ಟ್ ಮಾಡ್ಕೊಂಡ್ರು ಲೇಟರ್. ಬಟ್ ತುಂಬ ಒಳ್ಳೆ ಬ್ಯಾಟ್ಸ್ಮನ್. ODI ಕ್ರಿಕೆಟಲ್ಲೂ ಕೂಡ ಅದ್ಭುತ ದಾಖಲೆ ಇದೆ ರಾಹುಲ್ ದ್ರಾವಿಡ್ ಅವ್ರದ್ದು. ಟೆಸ್ಟ್ ಕ್ರಿಕೆಟ್ನಲ್ಲೂ ಕೂಡ ಒಳ್ಳೆ ಅದ್ಭುತವಾದಂಥ ದಾಖಲೆ ಇದೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಹೊಡೆದ 2ನೇ ಭಾರತೀಯ ರಾಹುಲ್ ದ್ರಾವಿಡ್. ಸೊ ಈ ಥರ ಒಂದು ಬ್ಯಾಟ್ಸ್ಮನ್ನು ಇದ್ರು ಮೊದಲು. ಬಟ್ ಇವಾಗ ನಮ್ಗೆ ಈ ಒಂದು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇವ್ರನ್ನ ಹೊರತುಪಡಿಸಿ ನಾವೀಗ ಟೀಮ್ ಇಂಡಿಯಾ ಭಾರತ ಟೆಸ್ಟ್ ಮಾಡ್ಕೊಳ್ಳೋಕೆ ಕೂಡ ಆಗಲ್ಲ, ಕಷ್ಟ ಆಗುತ್ತೆ. ಬಟ್ ಇನ್ನೂ ಇವರು ಹುಡುಗರೆಲ್ಲ ಯುವ ಆಟಗಾರರೆಲ್ಲ, ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಹೌದು, ಇವರು ಒಂದು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರು ಇಟ್ಕೊಂಡು ಒಂದು ಫ್ಯೂಚರ್ ಆಟಗಾರನ, ಒಂದು ಒಳ್ಳೆ ಟ್ಯಾಲೆಂಟ್ಸ್ನ ಕರ್ಕೊಂಡ್ಬಂದು ಟೀಮಲ್ಲಿ ಬೆಳೆಸಬೇಕಾಗಿತ್ತು. ಇನ್ನೂ ಸ್ವಲ್ಪ ದಿನ, 1-2-3 ವರ್ಷ ವಿರಾಟ್ ಕೊಹ್ಲಿ ಅವ್ರನ್ನ ಉಳಿಸ್ಕೊಂಡು ಒಬ್ಬ ಯಂಗ್ ಪ್ಲೇಯರ್ಸ್ನ ಕರ್ಕೊಂಡ್ಬಂದು ಟೀಮಲ್ಲಿ ಬೆಳೆಸಿ ಆಮೇಲೆ ನೀವು ವಿರಾಟ್ ಕೊಹ್ಲಿ ಅವ್ರಿಗೆ ರಿಟೈರ್ಮೆಂಟ್ ತೊಗೊಂಡಿದ್ದೀರಿ, ಅದೊಂಥರ ಇರ್ತಾ ಇತ್ತು. ಬಟ್ ಈಗ ಸಡನ್ನಾಗಿ ತೊಗೊಂಡಾಗ BCCI ಕೂಡ ಒಂದು ಗೊಂದಲ ಆಗುತ್ತೆ. ಸೊ ಹೆಂಗೆ ಪ್ಲೇಯರ್ಸ್ನ ನಾವು ಬೆಳೆಸಬೇಕು ಈಗ ಟೆಸ್ಟ್ ಕ್ರಿಕೆಟಲ್ಲಿ ಅಂತ. ಯಾಕಂತಂದರೆ ಎಲ್ಲ ಪ್ಲೇಯರ್ಸು ನಾವು ಇವಾಗ ಇಂಡಿಯಾದಲ್ಲಿ ತೊಗೊಂಡ್ರು ಎಲ್ಲರೂ ಕೂಡ IPL ಟೂರ್ನಮೆಂಟ್ ಕಡೆನೇ ಎಲ್ಲರೂ ಗಮನ ಕೊಡ್ತಾ ಇದ್ದಾರೆ. ಯಾಕಂದರೆ IPLಗೆ ಹೋದರೆ ನಮ್ಮ ಲೈಫ್ ಸೆಟ್ಲ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ಆಟಗಾರರಿಗೆ. ನೀವು ಬೆಂಗಳೂರಲ್ಲಿ ಬೇಕಾದ್ರೆ ನೀವು ಯಾವುದೇ ಒಂದು ಅಕಾಡೆಮಿಗೆ ಹೋಗಿ ನೀವು ನೋಡಿದಾಗಲೂ ಕೂಡ ಹುಡುಗರು ಎಲ್ಲರ ತಲೆಯಲ್ಲೂ ಕೂಡ IPL ಆಡಬೇಕು ಅನ್ನೋದು ಒಂದು ಮೈಂಡಲ್ಲಿರುತ್ತೆ. ಅವ್ರು ಏಮೇ IPL ಆಡಬೇಕಂತಿರುತ್ತೆ. ಯಾರು ಕೂಡ ಟೆಸ್ಟ್ ಕ್ರಿಕೆಟ್ ಆಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇರಲ್ಲ. ಸಿಚುವೇಶನ್ ಈಗ ಆ ತರ ಬಂದು ನಿಂತಿದೆ. ಯಾಕಂತಂದ್ರೆ IPL ನೀವು ಆಡಿದ್ರೆ, ನೀವು ನೋಡಿ ಡೊಮೆಸ್ಟಿಕ್ ಕ್ರಿಕೆಟ್ ಅಲ್ಲಿ ನೀವು ಒಂದು 10 ವರ್ಷ ಆಡಿ ನೀವು ಒಳ್ಳೆ ಸ್ಕೋರ್ ಮಾಡಿ ಒಳ್ಳೆ ರೆಕಾರ್ಡ್ಸ್ ಇದ್ರು ಕೂಡ ನೀವು ಭಾರತ ತಂಡಕ್ಕೆ ಬರೋದು ತುಂಬಾನೇ ಕಷ್ಟ ಇರುತ್ತೆ. ನೀವು ಇಲ್ಲಿ ಏನೇ ಆಡಿದ್ರು ನೀವು IPL ಅಲ್ಲಿ ಕಾಣಿಸ್ಕೊಂಡು ನೀವು ಪರ್ಫಾರ್ಮ್ ಮಾಡಬೇಕು. ಆ ತರ ಸಿಚುವೇಶನ್ ಈಗ ತಂದಿಟ್ಟಿದ್ದಾರೆ ಈಗ. ಸೊ ಹಾಗಾಗಿ ಅಂದರೆ ಸಿಚುವೇಶನ್ ಚೇಂಜ್ ಆಗ್ತಾ ಇದೆ ಅಲ್ಲ. ಯಾಕಂತಂದರೆ IPLನಿಂದ ತುಂಬ ಪಾಪ್ಯುಲರ್ ಸಿಗ್ತಾ ಇದೆ. IPL ಅಲ್ಲಿ ಬಂದು ಒಂದು ಮ್ಯಾಚಲ್ಲಿ 1 ಸೆಂಚುರಿ ಹೊಡೆದ್ಬಿಟ್ರು ಅವ್ರದ್ದು ಹೆಸರು ಎಲ್ಲೋ ಹೋಗ್ಬಿಡುತ್ತೆ. ಆ ಥರ ಸಿಚುವೇಶನ್ ಚೇಂಜ್ ಆಗಿಬಿಟ್ಟಿದೆ ಈಗ. ಲಾಸ್ಟ್ ಟೈಮ್ ರಾಜಸ್ಥಾನ್ ರಾಯಲ್ಸಲ್ಲಿ ವೈಭವ್ ಸೂರ್ಯವಂಶಿ ಅನ್ನೋ ಆಟಗಾರ
ಒಂದೇ ಒಂದು ಮ್ಯಾಚಲ್ಲಿ ಒಂದು ಸೆಂಚುರಿ ಹೊಡೆದ್ಮೇಲೆ ಅವನ ಹೆಸರು ಎಲ್ಲ ಹೊರಟೋಯ್ತು. ಸೊ ಆ ಥರ ಈ IPL ಬಂದಿರೋದ್ರಿಂದ ಇದು ಸ್ವಲ್ಪ ಟೆಸ್ಟ್ ಕ್ರಿಕೆಟ್ ಕೂಡ ಎಫೆಕ್ಟ್ ಆಗ್ತಾ ಇದೆ. ಬಟ್ ಇಲ್ಲಿ ಏನು ಮಾಡಬೇಕು, BCCI ಸ್ವಲ್ಪ ಟೆಸ್ಟ್ ಕ್ರಿಕೆಟ್ ಕಡೆನೂ ಸ್ವಲ್ಪ ಗಮನ ಕೊಡಬೇಕು. ಟೆಸ್ಟ್ ತಂಡನ ಸ್ವಲ್ಪ ಬೆಳೆಸಬೇಕು, ಚೆನ್ನಾಗಿ ಒಳ್ಳೊಳ್ಳೆ ಆಟಗಾರನ ತೊಗೊಂಬರ್ಬೇಕು. ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ಯಾರ್ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಗುರುತಿಸಿ ಅವ್ರನ್ನ ಭಾರತ A ಟೀಮಲ್ಲಿ ಆಡಿಸ್ಬೇಕು. ಭಾರತ A ಟೀಮಲ್ಲಿ ಪರ್ಫಾರ್ಮ್ ಮಾಡಿದಾಗ ಅವ್ರನ್ನ ಟೆಸ್ಟ್ ತಂಡಕ್ಕೆ ತಂದು ಅಲ್ಲೂ ಟೆಸ್ಟ್ ತಂಡದಲ್ಲಿ ಕೂಡ ಚಾನ್ಸ್ ಕೊಟ್ಟು ಅವ್ರಿಗೆ ಅವಕಾಶಗಳು ಕೊಡಬೇಕು. ಈ ಥರ BCCI ಮಾಡಬೇಕು. ಅದು ಮಾಡಿದರೆ ಮಾತ್ರನೇ ಭಾರತದಲ್ಲಿ ಟೆಸ್ಟ್ ಕ್ರಿಕೆಟ್ ಉಳಿಲಿಕ್ಕೆ ಸಾಧ್ಯ. ಹಾಗಾದ್ರೆ ಭಾರತ ತಂಡದ ಮುಂದಿನ ತಲೆಮಾರಿನ ವಿರಾಟ್ ಕೊಹ್ಲಿ ಯಾರಾಗ್ಬೋದು, ಯಾರಾಗ್ತಾರೆ, ಇದಾರ ಅಂತ? ವಿರಾಟ್ ಕೊಹ್ಲಿ ಈಗ ಸದ್ಯಕ್ಕೆ ಪ್ರೆಸೆಂಟಲ್ಲಿ ಆ ಸ್ಥಾನವನ್ನು ತುಂಬಲಿಕ್ಕೆ ಅಂತೂ ಆಗಲ್ಲ. ಬಟ್ ಆದರೂ ಕೂಡ ಯಾಕಂತಂದ್ರೆ ಅವರು ಅಲ್ಲಿಂದ ರಿಸೈನ್ ಆಗಿದ್ದಾರೆ ಅಂತಂದ್ರೆ ಆ ಸ್ಥಾನವನ್ನು ತುಂಬಲೇಬೇಕಾಗತ್ತೆ. 2000 ಟಿಕೆಟಲ್ಲಿ ನಮಗೆ ಸಚಿನ್ ತೆಂಡೂಲ್ಕರ್ ತುಂಬ ಇಂಡಿಯಾದಲ್ಲೇ ಒಬ್ಬ ಕ್ರಿಕೆಟ್ ದಂತಕತೆ, ಒಬ್ಬ ಎಲ್ರಿಗೂ ಒಬ್ಬ ಐಡಲ್ ಆಗಿದ್ರು ಸಚಿನ್ ತೆಂಡೂಲ್ಕರ್. ಸೊ ಬಟ್ ಸಚಿನ್ ತೆಂಡೂಲ್ಕರ್ ಅವರು ವೃತ್ತಿ ಜೀವನಕ್ಕೆ ವಿದಾಯ ಹೇಳಿದ ಬಳಿಕ ವಿರಾಟ್ ಕೊಹ್ಲಿ ಅವರು ಬಂದರು ಟೀಮ್ ಇಂಡಿಯಾಗೆ ಬಂದರು. ಒಂದು 15 ವರ್ಷ ಕಂಟಿನ್ಯೂಸ್ ಆಗಿ ಆಡಿದ್ರು ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ. ಒಂದು ಆಧುನಿಕ ದಿಗ್ಗಜ ಎನಿಸ್ಕೊಂಡ್ರು ವಿರಾಟ್ ಕೊಹ್ಲಿ ಅವರು. ಈಗ ವಿರಾಟ್ ಕೊಹ್ಲಿ ಅವರು ನಿವೃತ್ತಿ ಕೊಟ್ಟಿದ್ದಾರೆ ಟೆಸ್ಟ್ ಕ್ರಿಕೆಟ್ಗೆ. ಸೊ ಮುಂದಿನ ದಿನಗಳಲ್ಲಿ ಅವರು 2027 ವರ್ಲ್ಡ್ ಕಪ್ ಆಡ್ಬೋದು. ಸೊ ಅದಾದ ಬಳಿಕ ಅವರು ನಿವೃತ್ತಿ ಘೋಷಿಸ್ಬೋದು. ಆಗ ವಿರಾಟ್ ಕೊಹ್ಲಿ ಮರೆ ಆಗ್ತಾರೆ. ಆಮೇಲೆ ಯಾರು ಭಾರತೀಯ ಕ್ರಿಕೆಟ್ ಅಲ್ಲಿ ಮುಂದಿನ ವಿರಾಟ್ ಕೊಹ್ಲಿ ಅಂತ ನಾವು ನೋಡಿದಾಗ ಈ ಪ್ರೆಸೆಂಟ್ ಅಲ್ಲಿ ಎಲ್ಲರೂ ಹೇಳ್ತಾ ಇರೋದು ಶುಭ್ಮನ್ ಗಿಲ್ ಹೆಸರು ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಅವರು ತುಂಬಾ ಒಳ್ಳೊಳ್ಳೆ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ. ಹುಡುಗನು ತುಂಬಾ ಗಿಲ್ ಎಲ್ಲ ಅವಕಾಶ ಕೊಟ್ಟಿರೋದ್ರಲ್ಲಿ ಎಲ್ಲ ಕಡೆನೂ ಪ್ರೂವ್ ಮಾಡಿದ್ದಾನೆ. ಈಗ ಇಂಡಿಯಾದಲ್ಲಿ ಒಳ್ಳೊಳ್ಳೆ ಮ್ಯಾಚಸ್ ಆಡಿದ್ದಾನೆ, T20ನಲ್ಲೂ ಒಳ್ಳೊಳ್ಳೆ ಮ್ಯಾಚಸ್ ಆಡಿದ್ದಾನೆ, ODI ಕ್ರಿಕೆಟಲ್ಲೂ ಕೂಡ ಶುಭ್ಮನ್ ಗಿಲ್ ಒಳ್ಳೊಳ್ಳೆ ಇನ್ನಿಂಗ್ಸ್ ಆಡಿದ್ದಾರೆ, ಜೊತೆಗೆ ಟೆಸ್ಟ್ ಕ್ರಿಕೆಟ್ನಲ್ಲೂ ಆಡಿದ್ದಾರೆ. ಬಟ್ ಇಲ್ಲಿ ಒಂದು ಮೈನಸ್ ಪಾಯಿಂಟ್ ಏನಪ್ಪ ಅಂತಂದರೆ ಶುಭ್ಮನ್ ಗಿಲ್ ಅವರು ಓವರ್ಸೀಸ್ ಕಂಡೀಷನಲ್ಲಿ ಅವ್ರ ಕಡೆಯಿಂದ ಇನ್ನೂ ಒಂದು ಒಳ್ಳೆ ಬಿಗ್ ಇನ್ನಿಂಗ್ಸ್ ಬಂದಿಲ್ಲ. ಆಸ್ಟ್ರೇಲಿಯಾ ಆಗ್ಬೋದು, ಇಂಗ್ಲೆಂಡ್ ಆಗ್ಬೋದು, ಸೌತ್ ಆಫ್ರಿಕಾ ಆಗ್ಬೋದು, ಈ ಕಡೆ ಅವ್ರು ಇನ್ನೂ ಬ್ಯಾಟಿಂಗ್ನಲ್ಲಿ ವೈಫಲ್ಯತೆ ಅನುಭವಿಸ್ತಾ ಇದ್ದಾರೆ. ಸೊ ಅಲ್ಲಿ ಅವರು ಏನು ಅವರು ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅದನ್ನು ಅವರು ಸರಿಪಡಿಸ್ಕೊಂಡು ಖಂಡಿತವಾಗ್ಲೂ ಆ ಒಂದು ಓವರ್ಸೀಸ್ ಕಂಡೀಷನಲ್ಲಿ ಏನಾದರೂ ಅವರು ಒಂದು ಒಳ್ಳೆ ರನ್ ಹೊಡೆ ಒಂದು ಕಲೆನ ಅವರು ಕರಗತ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಮುಂದಿನ ವಿರಾಟ್ ಕೊಹ್ಲಿ ಶುಭ್ಮನ್ ಗಿಲ್ ಆಗುವ ಸಾಧ್ಯತೆ ಇದೆ. ಜೊತೆಗೆ ಶುಭ್ಮನ್ ಗಿಲ್ ಕೂಡ ಸ್ವಲ್ಪ ಡೌನ್ ಟು ಎರ್ತ್ ಇರಬೇಕಾಗುತ್ತೆ. ನಾನು ಈಗ ಸ್ಟಾರ್ ಪ್ಲೇಯರ್ ಭಾರತ ತಂಡಕ್ಕೆ ಕ್ಯಾಪ್ಟನ್ ಆಗಿದ್ದೀನಿ, ನಾನು ಭಾರತ ತಂಡದ ಒಂದು ಮೇನ್ ಪ್ಲೇಯರ್ ನಾನು ಅನ್ನೋದನ್ನ ತಲೆಗೆ ಹಾಕ್ಕೊಳ್ದೆ ಹಿರಿರು ಅಂತ ಸ್ವಲ್ಪ ತಗ್ಗಿ ಬಗ್ಗೆ ನಡೆದ್ರೆ ಖಂಡಿತವಾಗ್ಲೂ ಶುಭ್ಮನ್ ಗಿಲ್ ಅವರು ಮುಂದಿನ ವಿರಾಟ್ ಕೊಹ್ಲಿ ಆಗೋ ಸಾಧ್ಯತೆ ಇದೆ. ಆಮೇಲೆ ಇದರ ನಡುವೆ ವಿರಾಟ್ ಕೊಹ್ಲಿ ಅವರು RCBಗೆ ನಾನು ವಿದಾಯ ಹೇಳ್ತೀನಿ ಅಂತಕ್ಕಂಥ ಒಂದು ಗಾಸಿಪ್ ಕೂಡ ಇದ್ದಿತ್ತು, ಅದು ಎಷ್ಟರ ಮಟ್ಟಿಗೆ ನಿಜ ಅಂತ? ವಿರಾಟ್ ಕೊಹ್ಲಿ ಅವರು ಈಗ ಸದ್ಯಕ್ಕೆ RCBಗೆಲ್ಲ IPL ವೃತ್ತಿ ಜೀವನಕ್ಕೆ ಇನ್ನೂ ವಿದಾಯ ಹೇಳಲ್ಲ. ಅವ್ರಿಗಿನ್ನೂ ಒಂದು 4 ವರ್ಷ ಇದೆ ಅಂತ ಹೇಳ್ತೀನಿ. ಈಗ ನಾವು ಚೆನ್ನೈ ಸೂಪರ್ ಕಿಂಗ್ಸ್ MS ಧೋನಿ ನೀವು ತೊಗೊಬೋದು. ಈಗ ಅವ್ರಿಗೆ ಆಲ್ಮೋಸ್ಟ್ 44 ಇಯರ್ಸು ಅವ್ರು ಆಡ್ತಾ ಇದ್ದಾರೆ. ಏನಕ್ಕೆ MS ಧೋನಿ ಇನ್ನೂ 44 ವರ್ಷ ಆಯ್ತು ಇನ್ನೂ IPL ಆಡ್ತಾ ಇದ್ದಾರೆ ಏನಕ್ಕೆ ಅಂತಂದಾಗ ಅವರು ಯಾವುದೇ ಕ್ರಿಕೆಟ್ ಆಡ್ತಾ ಇಲ್ಲ. ಇಲ್ಲಿ ಡೊಮೆಸ್ಟಿಕ್ ಕ್ರಿಕೆಟಲ್ಲೂ ಆಡ್ತಾ ಇಲ್ಲ, ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲೂ ಆಡ್ತಾ ಇಲ್ಲ. ಸೊ ವರ್ಷವಿಡೀ ಅವರು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಜೊತೆಗೆ IPL ಟೂರ್ನಮೆಂಟ್ ಒಂದೇ ಒಂದು ಇರೋದು ಅವ್ರಿಗೆ. ಸೊ ಅವ್ರಿಗೆ ಪ್ರಿಪೇರ್ ಆಗಲಿಕ್ಕೆ ತುಂಬ ಟೈಮ್ ಸಿಗುತ್ತೆ. ಸೊ ಅದರ ತಕ್ಕ ಆ ಒಂದು ಕಾರಣದಿಂದಾಗಲಿ MS ಧೋನಿ ಅವರು ಇನ್ನೂ IPL ಟೂರ್ನಮೆಂಟಲ್ಲಿ ಆಡ್ತಾ ಇದ್ದಾರೆ. ಸೊ ಇವಾಗ ವಿರಾಟ್ ಕೊಹ್ಲಿ ಅವ್ರಿಗೆ ಇನ್ನೂ ಏಜ್ ಇದೆ, ಇನ್ನೂ 36 ವರ್ಷ, ಇನ್ನೂ ಅವರು 4 ವರ್ಷ IPL ಟೂರ್ನಮೆಂಟ್ ಆಗ್ಬೋದು. ಬಟ್ ಇನ್ನೊಂದೇನಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಇನ್ನೂ ಒಂದು ಕಪ್ ಕೂಡ ಗೆದ್ಕೊಟ್ಟಿಲ್ಲ ವಿರಾಟ್ ಕೊಹ್ಲಿ. ಅವ್ರ ಕ್ಯಾಪ್ಟನ್ಸಿಯಲ್ಲಿ ತುಂಬ ಟ್ರೈ ಮಾಡಿದ್ರು, ಯಾವುದೇ ಕಪ್ ಕೂಡ ಗೆಲ್ಲಕ್ಕಾಗಲಿಲ್ಲ. ಬಟ್ ಈ ಸೀಸನಲ್ಲಿ ಒಂದು ಒಳ್ಳೆ ಅವಕಾಶ ಇದೆ. RCB ಆಡಿರ್ತಕ್ಕಂಥ 11 ಪಂದ್ಯಗಳಲ್ಲಿ 8 ಪಂದ್ಯಗಳನ್ನು ಗೆದ್ಕೊಂಡಿದೆ. ಇನ್ನೂ ಲೀಗ್ ಮ್ಯಾಚಸಲ್ಲಿ ಇನ್ನೂ 3 ಮ್ಯಾಚ್ ಇದೆ RCBಗೆ. ಈ ಸಲ ಬ್ಯಾಟಿಂಗ್ ಆಗ್ಬೋದು, ಬೌಲಿಂಗ್ ಆಗ್ಬೋದು, ಮತ್ತು ಆಲ್ರೌಂಡರ್ 3 ವಿಭಾಗದಲ್ಲೂ ಕೂಡ RCB ಬಲಿಷ್ಠವಾಗಿ ಕಾಣ್ತಾ ಇದೆ ಈ ಸಲ. IPL ಇನ್ನು ಈಗ ಸದ್ಯಕ್ಕೆ ಭಾರತ ಮತ್ತು ಪಾಕಿಸ್ತಾನ ಒಂದು ಏನು ಗಡಿ ಭಾಗದಲ್ಲಿ ಆಗ್ತಾ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಈ ಕಾರಣದಿಂದಾಗಿ ಟೂರ್ನಮೆಂಟನ್ನು ನಿಲ್ಲಿಸಿದ್ದಾರೆ ಈಗ. ಸೊ ಈಗ IPL ಮೇ 16 ಅಥವಾ 17ರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಒಂದು ವೇಳೆ IPL ಏನೋ ಸ್ಟಾರ್ಟ್ ಆದರೆ ಖಂಡಿತವಾಗ್ಲೂ RCB ತಂಡಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಈ ಸಲ ಕಪ್ ಗೆಲ್ಲಲಿಕ್ಕೆ. ನೋಡ್ಬೇಕು ಏನು ಮಾಡ್ತಾರೆ ಅಂತ. ಬಟ್ ವಿರಾಟ್ ಕೊಹ್ಲಿ ಅವರು ಇನ್ನು ಸದ್ಯಕ್ಕೆ ಈಗ ಅವ್ರ ನಿವೃತ್ತಿ ಏನು ತಗೊಳ್ಳೋ ಚಾನ್ಸೇ ಇಲ್ಲ. ಅವ್ರು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಒಂದು ಇಂಟರ್ವ್ಯೂನಲ್ಲಿ ವಿರಾಟ್ ಕೊಹ್ಲಿ ಅವರು. ಏನಂತಂದರೆ ಅವರು ಯಾವಾಗಲೂ ಒಂದು ಸಲ ಹಿಂದೆ RCB ಬಿಟ್ಟು ಬೇರೆ ತಂಡಕ್ಕೆ ಹೋಗ್ಲಿಕ್ಕೆ ಅವರೊಂದು ಡಿಸಿಷನ್ ತೊಗೊಂಡಿದ್ರು. ಬಟ್ ಆಮೇಲೆ ಅವರು ತುಂಬ ಯೋಚನೆ ಮಾಡಿದಾದ್ಮೇಲೆ ಇಲ್ಲ, ನಾನು ಬೇರೆ ಟೀಮ್ಗೆ ಹೋದ್ರೂ ಮತ್ತು ನಾನು ಅಲ್ಲಿ ಸೆಟ್ಲ್ ಆಗ್ಲಿಕ್ಕೂ ತುಂಬ ಟೈಮ್ ಬೇಕಾಗುತ್ತೆ. ಸೊ ನನಗೆ ಇಲ್ಲಿ ಟೀಮ್ ಮ್ಯಾನೇಜ್ಮೆಂಟ್ ಎಲ್ಲ ಚೆನ್ನಾಗಿದೆ, ಮತ್ತು ಫ್ಯಾನ್ ಫಾಲೋವರ್ಸು ಕೂಡ ತುಂಬ ಚೆನ್ನಾಗಿದ್ದಾರೆ. ಸೊ ನಾನು ಈಗ ಸಡನ್ನಾಗಿ ಬೇರೆ ತಂಡಕ್ಕೆ ಹೋಗಿದ್ರೆ ಚೆನ್ನಾಗಿರಲ್ಲ. ಏನೇ ಆಗಲಿ ನಾನು ಇಲ್ಲಿದ್ದೆ ನಾನು RCBಗೆ ಕಪ್ ಗೆದ್ಕೊಡ್ಬೇಕು. ಸೊ ನಾನು ಬೇರೆ ತಂಡಕ್ಕೆ ಹೋಗೋದು ಬೇಡ ಅನ್ನೋ ಒಂದು ಡಿಸಿಷನ್ ಅವರು ತೊಗೊಂಡಿದ್ರು ಅವಾಗ ಹಿಂದೆ. ಯಾವಾಗ ಅಂತ ಗೊತ್ತಿಲ್ಲ, ಬಟ್ ಒಂದು 3-4 ಇಯರ್ಸ್ ಬ್ಯಾಕ್ ಆ ಥರ ಡಿಸಿಷನ್ ತೊಗೊಂಡಿದ್ರಂತೆ. ಸೊ ಅದನ್ನು ಮೊನ್ನೆ ಇಂಟರ್ವ್ಯೂನಲ್ಲಿ ಅವ್ರು ರಿವೀಲ್ ಮಾಡಿದ್ರು ವಿರಾಟ್ ಕೊಹ್ಲಿ ಅವರು. ಈಗ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಮ್ಯಾಚಲ್ಲಿ ಹೆಚ್ಚಾಗಿ ಇಲ್ಲಿ ವಿಕೆಟ್ ಕೀಪರ್ನ ಹಿಂದ್ಗಡೆನೇ ತಮ್ಮ ಬಾಲನ್ನು ಕೊಟ್ಟು ಔಟ್ ಆಗ್ತಕ್ಕಂತಹ ಒಂದು ಮಾತುಗಳು ಕೇಳಿ ಬರ್ತವೆ. ಈಗ ಹೌದೌದು, ವಿರಾಟ್ ಕೊಹ್ಲಿ ಅವರು
ಈಗ ಸಡನ್ ಆಗಿ ಟೆಸ್ಟ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ತೊಗೊಳ್ಲಿಕ್ಕೆ ಇದು ಒಂದು ರೀಸನ್ನೇ. ಸೊ ಲಾಸ್ಟ್ ಇಯರಿಂದ ನಾವು ನೋಡಿದಾಗ ವಿರಾಟ್ ಕೊಹ್ಲಿ ಅವರ ಒಂದು ವೀಕ್ನೆಸ್ ಅದು ಏನಂದರೆ ಆಫ್ ಸ್ಟಂಪ್ ಹೊರಗಡೆ ಬಾಲ್ ಆಗ್ತಾ ಇದ್ರೆ ವಿರಾಟ್ ಕೊಹ್ಲಿ ಅವರು ಚೇಸ್ ಮಾಡಿ ಹೋಗಾಡ್ತಾರೆ. ಟೆಸ್ಟ್ ಕ್ರಿಕೆಟಲ್ಲಿ ಏನಂದರೆ ಬೇಸಿಕ್ಸ್ ಏನಿದೆ, ಬೇಸಿಕ್ಸ್ ನಾವು ಸ್ಟಿಕ್ ಆಗಿ ಬ್ಯಾಟಿಂಗ್ ಮಾಡಬೇಕು. ಹೌದು, ಅಂದರೆ ಬೇಸಿಕ್ಸ್ ಅಂದರೆ ಏನು ಬಾಲ್ ಹಿಂಗೆ ಬರುತ್ತೋ ಹಂಗೆ ಆಡಬೇಕು. ಓಕೆ, ಅಂದರೆ ನೀವು T20 ಅದ್ರ ಆ ಥರ ಅಲ್ಲ. ಇಲ್ಲಿ ನೀವು ಕೆಲವೊಂದು ಶಾಟ್ಸ್ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ನೀವು ಪ್ರೆಸೆನ್ಸ್ ಆಫ್ ಮೈಂಡ್ ಅಲ್ಲಿ. ಹೌದು, ಅಲ್ಲಿ T20 ಕ್ರಿಕೆಟಲ್ಲಿ ನೀವು ಎಕ್ಸ್ಪೆರಿಮೆಂಟ್ ಮಾಡಬೇಕಾಗುತ್ತೆ. ಕೆಲವೊಂದ್ಸಲ ನೀವೇ ಮುನ್ನುಗ್ಗಿ ಹೋಗಿ ಹೊಡಿಬೇಕು. ನೀವು ಅಲ್ಲಿ ಬೇರೆ ಅವಕಾಶ ಇರಲ್ಲ, ಯಾಕಂತಂದ್ರೆ ವಿರೋಧೆ ನಿಮ್ಗೆ 120 ಬಾಲ್ಸ್ ಅಷ್ಟೇನೆ. ಬಟ್ ಟೆಸ್ಟ್ ಕ್ರಿಕೆಟ್ ಹಂಗೆಲ್ಲ. ಇಲ್ಲಿ ಟೆಸ್ಟ್ ಕ್ರಿಕೆಟಲ್ಲಿ ಯಾರು ಅಲ್ಲಿ ತುಂಬ ಇಂಪಾರ್ಟೆಂಟ್. ಟೆಸ್ಟ್ ಕ್ರಿಕೆಟಲ್ಲಿ ಬೇಸಿಕ್ಸ್ಗೆ ನೀವು ಸ್ಟಿಕ್ ಆಗಿ ಆಡಬೇಕಾಗುತ್ತೆ. ಒಳ್ಳೆ ಬಾಲ್ ಬಂದರೆ ನೀವು ರೆಸ್ಪೆಕ್ಟ್ ಕೊಡಬೇಕು, ಬ್ಯಾಡ್ ಬಾಲ್ ಬಂದರೆ ನೀವು ಅದನ್ನ ಫಿನಿಶ್ ಮಾಡಬೇಕು. ಸೊ ಈ ಥರ ಇರುತ್ತೆ. ಮತ್ತೆ ಔಟ್ಸೈಡ್ ಆಫ್ ಸ್ಟೆಪ್ ಬಂದಾಗ ಬಾಲ್ನ ಯಾರು ಅಟ್ಯಾಕ್ ಮಾಡಕ್ಕೆ ಹೋಗಲ್ಲ, ಬಾಲ್ ಬಿಡ್ತಾರೆ, ವೆಲ್ಅಪ್ ಮಾಡ್ತಾರೆ, ಯಾರು ಆಡಲ್ಲ ಟೆಸ್ಟ್ ಕ್ರಿಕೆಟಲ್ಲಿ. ಸೊ ನಾವು ಹಿಂದೆ ನೋಡ್ಬೋದಾಗಿತ್ತು, ಓದ್ ತಲೆಮಾರು ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ, ರಾಹುಲ್ ದ್ರಾವಿಡ್, ಆ ಟೈಮಲ್ಲಿ ಟೆಸ್ಟ್ ಕ್ರಿಕೆಟ್ ತುಂಬ ಕ್ವಾಲಿಟಿ ಇತ್ತು. ಅವಾಗ ತುಂಬ ಚೆನ್ನಾಗಿತ್ತು. 5 days ಕಂಪ್ಲೀಟ್ ಆಗ್ತಾ ಇತ್ತು ಟೆಸ್ಟ್ ಕ್ರಿಕೆಟ್. ಒಂದು ಟೆಸ್ಟ್ ಮ್ಯಾಚ್ ಅಂದಾಗ 5 days ಆಡ್ತಾ ಇದ್ರು ಕರೆಕ್ಟಾಗಿ. ಸೊ ಒಂದು ಸ್ಕೋರ್ 700, 800 ರನ್ ಹೊಡಿತಾ ಇದ್ರು. 200 ರನ್, 300 ರನ್ ಎಲ್ಲ ಹೊಡೆದಿರೋದು. ಯಾರು ವೀರೇಂದ್ರ ಸೆಹ್ವಾಗ್ 300 ರನ್ ಎಲ್ಲ ಹೊಡೆದಿದ್ರು. ಅಂದ್ರೆ 5 ದಿನ ಆಡ್ತಾ, ಅಂದ್ರೆ ಕ್ವಾಲಿಟಿ ಹಂಗಿತ್ತು ಟೆಸ್ಟ್ ಕ್ರಿಕೆಟ್ ಅವಾಗ. ಬಟ್ ಇವಾಗ ನಾವು ರೀಸೆಂಟ್ ಆಗಿ ತಗೊಂಡ್ರೆ ಟೆಸ್ಟ್ ಕ್ರಿಕೆಟ್ ಕ್ವಾಲಿಟಿನೇ ಬಿದ್ದೋಗಿದೆ. ಈಗ ಎಲ್ಲ 2 ದಿನ ಇಲ್ಲ 3 ದಿನಕ್ಕೆ ಟೆಸ್ಟ್ ಮ್ಯಾಚ್ ಮುಗಿತಾ ಇದೆ. ಈಗ ಯಾರು ಆಡ್ತಾ ಇಲ್ಲ, ಕಡಿಮೆ ಆಗ್ತಾ. ಹೌದೌದು, ಎಲ್ಲರೂ IPL ಮೈಂಡ್ ಸೆಟ್, ಅಂದ್ರೆ ಬಡಿ ಮೈಂಡ್ ಸೆಟ್ ಅಲ್ಲಿ ಆಡಿದ್ರೆ ಇದೇ ತರನೇ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದು, ಟೆಸ್ಟ್ ಕ್ರಿಕೆಟ್ಗೆ ನೀವು ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ ಬೇಕು ಟೀಮಲ್ಲಿ, ಒಬ್ರು ಅಥವಾ ಇಬ್ರು ಬೇಕೇ ಬೇಕು. ನೀವು ಎಲ್ಲಾ ಫಾರ್ಮೆಟ್ ಆಡೋ ಪ್ಲೇಯರ್ನ ತಗೊಂಬಂದು ಟೆಸ್ಟ್ ಆಡ್ಸಕ್ಕಾಗಲ್ಲ ಇಲ್ಲಿ. ಯಾಕಂದ್ರೆ 5 days ಆಡಬೇಕು ಟೆಸ್ಟ್ ಕ್ರಿಕೆಟ್. ಇಲ್ಲಿ ಸಖತ್ ಪೇಷನ್ಸ್ ಬೇಕು ನೀವು ಆಡ್ಲಿಕ್ಕೆ. ಒಬ್ಬ ಬ್ಯಾಟ್ಸ್ಮನ್ ಕೆಪಾಸಿಟಿ ಏನು ಅನ್ನೋದು ಗೊತ್ತಾಗೋದೇ ಟೆಸ್ಟ್ ಕ್ರಿಕೆಟ್ ಅಲ್ಲಿ. ಓಡಿನಲ್ಲಿ ಎಲ್ಲಾರು ಯಾರು ಬಂದ್ರು ಬಡಿ ಅದು ಯಾರು ಬಂದ್ರು ಬೇಕಾದ್ರೆ ಆಗ್ಬೋದು. ಬಟ್ ಟೆಸ್ಟ್ ಕ್ರಿಕೆಟ್ ನಲ್ಲಿ ಸರ್ವೈವ್ ಆಗೋದು ತುಂಬಾನೇ ಕಷ್ಟ. ನೀವು ತುಂಬಾ ಕಂಪ್ಲೀಟ್ ಸ್ಕಿಲ್ಸ್ ಇದ್ರೆ ಮಾತ್ರನೇ ನೀವು ಇಲ್ಲಿ ಸರ್ವೈವ್ ಆಗಕ್ಕಾಗೋದು. ಇಲ್ಲಾಂದ್ರೆ ಟೆಸ್ಟ್ ಕ್ರಿಕೆಟ್ ಸರ್ವೈವ್ ಆಗೋದೇ ಇಲ್ಲ. ಅದಕ್ಕೇನೆ ನಾವು ಸಚಿನ್ ತೆಂಡೂಲ್ಕರ್ ನಾವು ಆಧುನಿಕ ಕ್ರಿಕೆಟ್ ಕ್ರಿಕೆಟ್ ದೇವರು ಅಂತ ನಾವು ಕರೆಯೋದು ಅದಕ್ಕೇನೆ. ಟೆಸ್ಟ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಟೆಸ್ಟ್ ಸ್ಕಿಲ್ಸ್ ತುಂಬಾ ಅದ್ಭುತವಾಗಿತ್ತು. ಸಖತ್ ಕರೆಕ್ಟ್ ಆಗಿ ಒಂದು ಪರ್ಫೆಕ್ಟ್ ಆಗಿತ್ತು ಅವ್ರ ಬ್ಯಾಟಿಂಗು. ಸೊ ಅದು ಟೆಸ್ಟ್ ಆಡ್ತಾ ಇದ್ರು, ಓಡಿನೂ ಆಡ್ತಾ ಇದ್ರು, ಜೊತೆಗೆ T20 ಕೂಡ ಆಡ್ತಾ ಇದ್ರು. ಸೊ ಆ ಥರ ಪ್ಲೇಯರ್ಸ್ ನಾವು ಮುಂದೆ ನೋಡ್ತೀವೋ ಇಲ್ಲ ಗೊತ್ತಿಲ್ಲ. ಬಟ್ ಇಲ್ಲಿ ಏನಂತಂದ್ರೆ ಟೆಸ್ಟ್ ಕ್ರಿಕೆಟ್ಗೆ ಬೇಕು, ತುಂಬ ಪೇಷನ್ಸ್ ಬೇಕು ನೀವು ಆಡಲಿಕ್ಕೆ. ಯಾಕೆ ಒಂದು ಡೇ ಫುಲ್ ಆಡಬೇಕು ಅಂತಂದರೆ ತುಂಬ ಪೇಷನ್ಸ್ ಬೇಕು, ಜೊತೆಗೆ ಸ್ಕಿಲ್ಸ್ ಬೇಕು. ಸ್ಪಿನ್ನಿಗೆ ಆಡೋದಿದೆಯಲ್ಲ ಅದು ತುಂಬ ಕಷ್ಟ ಆಗುತ್ತೆ. ಸ್ಪಿನ್ನಿಗೆ ನೀವು ಪೇಷನ್ಸ್ ಇಟ್ಟು ಆಡಿ, ಫ್ರಂಟ್ ಫುಟ್ಟು, ಬ್ಯಾಕ್ ಫುಟ್ಟು, ಬಟ್ ವೆಲ್ಅಪ್ ಮಾಡಬೇಕು, ಮತ್ತು ಸ್ವೀಪ್ ಶಾಟ್ ಆಡಬೇಕು, ಬಾಲ್ ಹಿಂಗೆ ಬರೋದಂಗೆ ಆಡಬೇಕು. ಜೊತೆಗೆ ನೀವು ಕಂಡೀಷನ್ಸ್ಗೆ ಅಡ್ಜಸ್ಟ್ ಆಗಿ ಆಡಬೇಕು ಟೆಸ್ಟ್ ಕ್ರಿಕೆಟಲ್ಲಿ. ಇವಾಗ ನಾವು ಇಂಡಿಯಾದಲ್ಲಿ ಆಡ್ತೀವಿ ಟೆಸ್ಟ್ ಕ್ರಿಕೆಟ್ ಅಂದರೆ ನಿಮಗೆಲ್ಲಾನು ಇಲ್ಲೆಲ್ಲ ಸ್ಪಿನ್ ಫ್ರೆಂಡ್ಲಿ ವಿಕೆಟ್ ಇರುತ್ತೆ. ಇಂಡಿಯಾದಲ್ಲಿ ಫ್ಲಾಟ್ ವಿಕೆಟ್ ಆಗುತ್ತೆ, ಫ್ಲಾಟ್ ವಿಕೆಟ್. ಬಟ್ ನೀವು ಇಂಗ್ಲೆಂಡ್ಗೆ ಹೋದಾಗ ಕಂಡೀಷನ್ಸ್ ತುಂಬ ಡಿಫ್ರೆಂಟ್ ಇರುತ್ತೆ. ಅಲ್ಲೆಲ್ಲ ಸೀಮಿಂಗ್ ಫ್ರೆಂಡ್ಲಿ ವಿಕೆಟ್ ಇರುತ್ತೆ. ಬಾಲು ಡೇ ಫುಲ್ ಸ್ವಿಂಗ್ ಆಗ್ತಾ ಇರುತ್ತೆ ಬಾಲು. ಒಂದ್ಸಲ ಬಿಸಿಲು ಬಂದಾಗ ನೆಕ್ಸ್ಟ್ ಮೋಡ ಕೊಯ್ದ ವಾತಾವರಣ ಆಗುತ್ತೆ, ಸಡನ್ ಆಗಿ ಗಾಳಿ ಜಾಸ್ತಿ ಆಗುತ್ತೆ. ಸೊ ಆ ಟೈಮಲ್ಲೆಲ್ಲ ನೀವು ಆ ಕಂಡೀಷನ್ಗೆ ಅಡ್ಜಸ್ಟ್ ಆಗಿ ಮಾಡಬೇಕು. ಇಂಗ್ಲೆಂಡು ಮತ್ತು ಆಸ್ಟ್ರೇಲಿಯಾಗೆ ನಾವು ಕಂಪೇರ್ ಮಾಡ್ಕೊಂಡ್ರೆ ಇಂಗ್ಲೆಂಡ್ ತುಂಬ ಟಫ್ ಇದೆ ಅಲ್ಲಿ ನೀವು ಕಂಡೀಷನಲ್ಲಿ ಬ್ಯಾಟಿಂಗ್ ಮಾಡೋದು. ಅದೇ ಆಸ್ಟ್ರೇಲಿಯಾ ಆದರೆ ಆ ಥರ ಇರಲ್ಲ. ಅಲ್ಲಿ ಬೌನ್ಸಿಂಗ್ ವಿಕೆಟ್ ಇದೆ, ಅಲ್ಲಿ ಬಾಲ್ ಚೆನ್ನಾಗಿ ಬರುತ್ತೆ ಬ್ಯಾಟ್ಗೆ, ಬಟ್ ಬೌನ್ಸ್ ಇರುತ್ತೆ ತುಂಬಾ. ಸೊ ಅಲ್ಲಿ ನೀವು ಅಲ್ಲೂ ಕೂಡ ನೀವು ಚೆನ್ನಾಗಿ ಆಡ್ಬೋದು ಆಸ್ಟ್ರೇಲಿಯಾದಲ್ಲಿ. ಬಟ್ ಇಂಗ್ಲೆಂಡಲ್ಲಂತೂ ತುಂಬ ಕಷ್ಟ. ಜೊತೆಗೆ ಸೌತ್ ಆಫ್ರಿಕಾದಲ್ಲೂ ಅಷ್ಟೇ ಆ ಕಂಡೀಷನ್ಸ್ ಆಡೋದು ತುಂಬ ಕಷ್ಟ ಆಗುತ್ತೆ. ಓಕೆ. ಇನ್ನು ವಿರಾಟ್ ಕೊಹ್ಲಿ ಅವರ ಒಂದು ಈ ನಿರ್ಧಾರಕ್ಕೆ ಪ್ರಬಲವಾದಂತಹ ಕಾರಣ ಅಂತಂದರೆ ಬರ್ತಕ್ಕಂತಹ 27ರ ವರ್ಲ್ಡ್ ಕಪ್ಪನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ವಿರಾಟ್ ಕೊಹ್ಲಿ ಈಗ ಪರ್ಟಿಕ್ಯುಲರ್ ರೀಸನ್ ನಾವು ಹೇಳ್ಬೋದು, ನಾವು ಒಂದು ಒಪಿನಿಯನ್ ಹೇಳ್ಬೋದು, ಬಟ್ ಅದು ಜೆನ್ಯೂನ್ ರೀಸನ್ ವಿರಾಟ್ ಕೊಹ್ಲಿಗೆ ಮಾತ್ರ ಗೊತ್ತಿರುತ್ತೆ. ಸೊ ನಾವಿಲ್ಲಿ ನಾವು ಒಪಿನಿಯನ್ ಹೇಳ್ಬೋದು ವಿರಾಟ್ ಕೊಹ್ಲಿ ಏನಕ್ಕೆ ಟೆಸ್ಟ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ಅಂತಂದರೆ, ಸೊ ನಾವು ನೆಕ್ಸ್ಟ್ ಈಗ ಜೂನ್ 20ನೇ ತಾರೀಕಿಂದ ಇಂಗ್ಲೆಂಡ್ ಸೀರೀಸ್ ಸ್ಟಾರ್ಟ್ ಆಗುತ್ತೆ. ಆ ಸೀರೀಸಿಂದ 4ನೇ ಆವೃತ್ತಿಯ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಆರಂಭ ಆಗುತ್ತೆ. ಇದು ಆಲ್ಮೋಸ್ಟ್ 2 years ನಡೆಯುತ್ತೆ. ಈ ಒಂದು ಪಯಣ 2 ವರ್ಷ ಇರುತ್ತೆ ಭಾರತ ತಂಡಕ್ಕೆ. ಸೊ ಇಂದು 2 years ಅಂದರೆ ಲಾಂಗ್ ಆಗುತ್ತೆ. ಸೊ ವಿರಾಟ್ ಕೊಹ್ಲಿ ಇದು ಮೈಂಡ್ ಸೆಟ್ ಏನಂದರೆ, 2 ವರ್ಷ ಬೇಡ, ಯುವ ಆಟಗಾರರಿಗೆ ಅವಕಾಶ ಸಿಗಲಿ ಈ ಒಂದು ಇದರಲ್ಲಿ, ಈ ಸೀಸನ್ ಫುಲ್ ಅವರೇ ಆಡಲಿ, ನನಗೆ ಮುಗೀತು ನನ್ನ ಕೆರಿಯರ್ ಇಲ್ಲಿಗೆ.
ಅವ್ರಿಗೆ ಅವಕಾಶ ಸಿಕ್ಕಲಿ ಅನ್ನೋದು ಒಂದು ಕಾರಣದಿಂದ ಬಹುಶಃ ಅವರು ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿರ್ಬೋದು. ಇದು ಮೊದಲನೇ ಅಂಶ. ಸೊ ಎರಡನೇ ಅಂಶ ಏನಂತಂದರೆ, ಇತ್ತೀಚೆಗೆ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ ತುಂಬ ಫ್ಲಾಪ್ ಆಗ್ತಾ ಇದ್ದಾರೆ. ಲಾಸ್ಟ್ ನೀವು ನೋಡ್ಬೋದು 2020 2025 ತನಕ ವಿರಾಟ್ ಕೊಹ್ಲಿ ಅವರ ಟೆಸ್ಟ್ ಸರಾಸರಿ ತುಂಬ ಕಡಿಮೆ ಆಗಿದೆ. 30+ ಏನೋ ಬಂದಿದೆ, 37 ಸಮಥಿಂಗ್ ಏನೋ ಅಷ್ಟಕ್ಕೆ ಬಂದಿದೆ ಅವರ ಆವ್ರೇಜ್ ಈಗ. ಅದು ಬಿಫೋರ್ 2019 ಒಂದು ಪೀಕ್ ಮೂಮೆಂಟಲ್ಲಿದ್ದರು ವಿರಾಟ್ ಕೊಹ್ಲಿ ಅವರು. ಟೆಸ್ಟ್ ಕ್ರಿಕೆಟಲ್ಲಿ ಅದ್ಭುತವಾದಂಥ ಇನ್ನಿಂಗ್ಸ್ಗಳನ್ನು ಆಡಿದರು. ಬಟ್ ಅವರು 2019 ಬಾಂಗ್ಲಾದೇಶ್ ವಿರುದ್ಧ ಡೇ ಆ್ಯಂಡ್ ನೈಟ್ ಟೆಸ್ಟಲ್ಲಿ ಸೆಂಚುರಿ ಹೊಡೆದಿದ್ದು ಅಷ್ಟೇ ಲಾಸ್ಟು. ಆಮೇಲೆ ಅವರು ತುಂಬ ಎಡುತ್ತಾ ಇದ್ದಾರೆ ಟೆಸ್ಟ್ ಕ್ರಿಕೆಟಲ್ಲಿ. ಒಂದು ಬಿಗ್ ಇನ್ನಿಂಗ್ಸ್ ಬರ್ತಾ ಇಲ್ಲ ವಿರಾಟ್ ಕೊಹ್ಲಿಯಿಂದ. ಅದು ಒಂದು ಕಾರಣದಿಂದಾಗಿ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿರ್ಬೋದು ಅಂತ ನಾವು ಇಲ್ಲಿ ಹೇಳ್ಬೋದು. ಮತ್ತು ಇನ್ನೊಂದು ರೀಸನ್ ಏನಂತಂದರೆ, ಇತ್ತೀಚೆಗೆ ಅವರು ಆಗಲೇ ನಾವು ಡಿಸ್ಕಸ್ ಮಾಡಿದ್ವಿ, ಆಫ್ ಸ್ಟಂಪ್ ಹೊರಗಡೆ ಬಾಲ್ನ ವಿರಾಟ್ ಕೊಹ್ಲಿ ಅವರು ಆಡಕ್ಕೆ ಹೋಗಿ ಸ್ಟಂಪ್ ಕಾರ್ಡ್ ಬಿಹೈಂಡೋ ಅಥವಾ ಸ್ಲಿಪ್ಪಲ್ಲಿ ಕ್ಯಾಚ್ ಕೊಡ್ತಾ ಇದ್ದಾರೆ. ಇದು ಲಾಸ್ಟ್ ಆಸ್ಟ್ರೇಲಿಯಾ ಸೀರೀಸಲ್ಲಿ ಇದೇ ನಡೆದಿರೋದು ಫುಲ್ಲು. ಅಂದರೆ ಆ ಸೀರೀಸಲ್ಲಿ ಔಟ್ ಆಗಿರೋದು ವಿರಾಟ್ ಕೊಹ್ಲಿ ಆಲ್ಮೋಸ್ಟ್ ಎಲ್ಲ ಇದೇ ಬಾಲ್ಗೆ ಆಫ್ ಸೈಡ್ ಏನು ಬೌಲರ್ಗೆ ಈಸಿಯಾಗಿ ಕರೆಕ್ಟಾಗಿ ಅವ್ರು ಟ್ಯಾಕಲ್ ಮಾಡ್ತಾರೆ. ಅವರ ಒಂದು ವೀಕ್ನೆಸ್ ಅಂತ ಗೊತ್ತಾಗಿತ್ತು. ವೀಕ್ನೆಸ್ ಅದನ್ನ ಲಾಸ್ಟ್ ಸೀರೀಸಲ್ಲಿ ಲಾಸ್ಟ್ ಅಂದರೆ ನ್ಯೂಜಿಲೆಂಡ್ ಸೀರೀಸಲ್ಲಿ ಕೂಡ ಅದೇ ಫಾಲ್ಟ್ ಮಾಡ್ತಾಯಿದ್ರು. ಬಿಫೋರ್ ಸೀರೀಸ್ಗಳಲ್ಲೂ ಕೂಡ ಇಂಗ್ಲೆಂಡ್ ಬಂದಿತ್ತು ಇಂಡಿಯಾಗೆ, ಆ ಸೀರೀಸಲ್ಲಿ ಕೂಡ ವಿರಾಟ್ ಕೊಹ್ಲಿ ಅದೇ ರೀತಿ ಪ್ರಾಬ್ಲಮ್ ಮಾಡ್ತಾಯಿದ್ರು. ಬಟ್ ಆದರೆ ವಿರಾಟ್ ಕೊಹ್ಲಿ ಅವರು ರೆಡಿ ಆಗಬೇಕಾಗಿತ್ತು ಅದಕ್ಕೆ ಶಾರ್ಟ್ಗೆ. ಸೊ ಇದೇ ಸಿಚುವೇಶನ್ ಸಚಿನ್ ತೆಂಡೂಲ್ಕರ್ಗೆ 2009 2004 ಎದುರಾಗಿತ್ತು. ಆಫ್ ಸ್ಟಂಪ್ ಬಾಲ್ ಹಾಕಿ ಅವ್ರನ್ನ ಔಟ್ ಮಾಡ್ತಾ ಇದ್ರು ಈಸಿಯಾಗಿ. ಬಟ್ ಸಚಿನ್ ತೆಂಡೂಲ್ಕರ್ ಅವಾಗ ಒಂದು ಫಾರ್ಮ್ ಕಂಡುಕೊಂಡ್ರು. ಅದನ್ನ ಹೆಂಗೆ ಟ್ಯಾಕಲ್ ಮಾಡೋದು ಅನ್ನೋದನ್ನ ಒಂದು ಕಂಡುಕೊಂಡ್ರು. ಯಾವ ರೀತಿ ಅಂತಂದ್ರೆ, ಔಟ್ ಸೈಡ್ ಚೆಂಡು ಯಾವಾಗ ಹಾಕಿದ್ರು ಕೂಡ ಸಚಿನ್ ತೆಂಡೂಲ್ಕರ್ ಆಡ್ತಾ ಇರಲಿಲ್ಲ, ಬಿಟ್ಬಿಡ್ತಾ ಇದ್ರು. ಅವರು ಆಫ್ ಸೈಡೇ ಆಡ್ಲಿಲ್ಲ. ಆಫ್ ಸೈಡ್ ಆಡ್ತೇನೆ ಬರೀ ಆನ್ ಸೈಡು, ಸ್ಟ್ರೈಟು, ಮಿಡ್ ವಿಕೆಟು, ಈ ಒಂದು 3 ರೀಜನಲ್ಲಿ ಮಾತ್ರ ಆಡಿ 200 ಏನೋ ಹೊಡೆದ್ರು ಸಚಿನ್ ತೆಂಡೂಲ್ಕರ್. ಅವಾಗ ಆ ಇನ್ನಿಂಗ್ಸ್ ಸಚಿನ್ ತೆಂಡೂಲ್ಕರ್ ಅವರ ಗ್ರೇಟೆಸ್ಟ್ ಇನ್ನಿಂಗ್ಸ್ಗಳಲ್ಲಿ ಅದು ಕೂಡ ಒಂದು. ವಿರಾಟ್ ಕೊಹ್ಲಿ ಅವರು ಆ ಥರ ಆಡಿದ್ರು. ಅವರು ಆಫ್ ಸೈಡ್ ಒಂದು ಬಾಲ್ ಕೂಡ ಆಡಲಿಲ್ಲ. ನೀನು ಆಫ್ ಸೈಡ್ ಹಾಕ್ತೀಯಾ ಹಾಕೋ, ನಾನು ಆಡಲ್ಲ, ಇದೇ ಅವ್ರು ಮಾಡ್ತಾ ಇದ್ರು. ಬರೀ ಮಿಡ್ಲ್ ವಿಕೆಟ್ ಮತ್ತೆ ಲೆಗ್ ಸ್ಟಿಕ್ ಮೇಲೆ ಹಾಕಿದ್ರೆ ಮಾತ್ರನೇ ಆಡ್ತಾ ಇದ್ದಿದ್ದು ಸಚಿನ್ ತೆಂಡೂಲ್ಕರ್. ಸೊ ಅದೇ ತರ ವಿರಾಟ್ ಕೊಹ್ಲಿ ಅವರು ಇದೇ ಫಾಲ್ಟ್ ಮಾಡಿದಾಗಲೂ ಕೂಡ ಎಕ್ಸ್ ಕ್ರಿಕೆಟರ್ಸ್ ಅದೇ ಹೇಳಿದ್ರು ವಿರಾಟ್ ಕೊಹ್ಲಿಗೆ, ಬೇಡ ನೀವು ಸಚಿನ್ ತೆಂಡೂಲ್ಕರ್ ಅವತ್ತೇನು ಮಾಡಿದ್ರು ಅದೇ ತರಾನೇ ನೀವು ಮಾಡ್ಬೋದು ಅಂತ. ಬಟ್ ವಿರಾಟ್ ಕೊಹ್ಲಿ ಅವರು ಅದನ್ನ ಅಕ್ಸೆಪ್ಟ್ ಮಾಡಲಿಲ್ಲ. ಅವ್ರ ಸ್ಟೈಲಲ್ಲಿ ನನ್ನ ಸ್ಟೈಲಲ್ಲಿ ನಾನು ಆಡ್ತೀನಿ ಅಂತ ಹೋದ್ರು. ಬಟ್ ಆಸ್ಟ್ರೇಲಿಯಾ ಸೀರೀಸಲ್ಲಿ ಎಲ್ಲ ಅವ್ರು ಔಟ್ ಆಗಿದ್ದು ಎಲ್ಲಾನು ಆಲ್ಮೋಸ್ಟ್ ಎಲ್ಲಾನು ಔಟ್ಸೈಡ್ ಆಫ್ ಸ್ಟಿಕ್ ಬಾಲ್ಗೆ ಅವ್ರು ಔಟ್ ಆಗಿರೋದು. ವಿಕೆಟ್ ಕೀಪರ್ ಕ್ಯಾಚ್ ಕೊಡ್ತಾರೆ, ಇಲ್ಲಾಂದ್ರೆ ಅಂದ್ರೆ ನೀವು ಆಡೋ ಅಗತ್ಯ ಇರಲ್ಲ. ಆಫ್ ಸೈಡ್ ನೋಡಿ, ಟೆಸ್ಟ್ ಕ್ರಿಕೆಟ್ ಅಲ್ಲಿ ನೀವು ಸ್ಟಂಪ್ಸ್ ಮೇಲೆ ಇದ್ರೆ ಮಾತ್ರ ನೀವು ಆಡಬೇಕು. ಸ್ಟಂಪ್ ಹೊರಗಡೆ ಇದ್ರೆ ಆಡಬಾರ್ದು. ಸೊ ನೀವು ಔಟ್ ಮಾಡಬೇಕು ಟೆಸ್ಟ್ ಕ್ರಿಕೆಟ್ ಅಲ್ಲಿ. ಇಲ್ಲ ಅದನ್ನ ರೀಚ್ಗಿದ್ರೆ ಮಾತ್ರ ಆಡಬೇಕು ಡ್ರೈವ್. ಸೊ ಆ ತರ ಆಡಬೇಕು. ಬಟ್ ವಿರಾಟ್ ಕೊಹ್ಲಿ ಅವರು ಒಂದೊಂದ್ಸಲ ಚೆನ್ನಾಗಿ ಆಡ್ತಾ ಇದ್ರು, ಕರೆಕ್ಟಾಗಿ ಬಿಟ್ಟು ಆಡ್ತಾ ಇದ್ರು. ಬಟ್ ಅವ್ರಿಗೆ ಗೊತ್ತಿಲ್ದಂಗೆ ಹೋಗಿ ಆಡ್ತಾ ಇದ್ರು. ಅದು ಎಡ್ಜ್ ಆಗಿ ಹೋಗಿ ಸ್ಲಿಪ್ ಅಥವಾ ವಿಕೆಟ್ ಕೀಪರ್ಗೆ ಹೋಗ್ತಾ ಇತ್ತು. ಅದೊಂದು ಮಾಡ್ತಾ ಇದ್ರು. ಸೊ ಇದು ತುಂಬಾ ಟೆನ್ಷನ್ ಕೊಟ್ಟಿದೆ ವಿರಾಟ್ ಕೊಹ್ಲಿಗೆ ಇತ್ತೀಚಿನ ಸೀರೀಸ್ಗಳಲ್ಲಿ. ಮಾನಸಿಕವಾಗಿ ತುಂಬಾ ಅಷ್ಟೊಂದು ಟೆನ್ಷನ್. ಬಹುಶಃ ಅದು ಒಂದು ರೀಸನ್ ಇದ್ರೂ ಇರ್ಬೋದು. ಮತ್ತೆ ಇನ್ನೊಂದೇನಂದ್ರೆ ಅವ್ರಿಗೂ ಫ್ಯಾಮಿಲಿಗೆ ಟೈಮ್ ಕೊಡಬೇಕು ವಿರಾಟ್ ಕೊಹ್ಲಿ. ನಾನು ಅದೇ ಕೇಳ್ಬೇಕಂತ, ಯಾಕಂದ್ರೆ 1.5 ದಶಕಗಳ ಕಾಲ ವಿರಾಟ್ ಕೊಹ್ಲಿ ಅವರು ತಮ್ಮ ಟೆಸ್ಟ್ ಕ್ರಿಕೆಟ್ ಅನ್ನು ಆಡ್ತಾ ಬಂದಿದ್ದಾರೆ. ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಆಮೇಲೆ ಅವರ ಒಂದು ತಗೊಂಡಿರ್ತಕ್ಕಂತಹ ಈ ಡಿಸಿಷನ್ ಅದು ಕೂಡ ಒಂದು ಬಲವಾದ ಕಾರಣ. ಯಾಕಂದ್ರೆ ನಾವು ದೇಶದ ಪರವಾಗಿ ಆಡಿರಬಹುದು ಅಥವಾ ಯಾವುದೋ ಒಂದು ನಮ್ಮ ಪ್ರೊಫೆಷನ್ ಆಗಿರ್ಬೋದು, ಕುಟುಂಬ ಅಂತ ಬಂದಾಗ ಸ್ವಲ್ಪ ಟೈಮ್ ಕೊಡಲೇಬೇಕಾಗತ್ತೆ. ಅದು ಅವ್ರ ಕುಟುಂಬದವರ ಒಂದು ಕೇಳುವಂತ ಹಕ್ಕು. ಸೊ ಹಾಗಾಗಿ ಇದು ಮೋಸ್ಟ್ಲಿ ಇದೊಂದು ಪಾತ್ರ ಆಗಿರ್ಬೋದು ಅಂತ. ಖಂಡಿತವಾಗ್ಲೂ ಬಲವಾದ ಕಾರಣ ಇದು ಆಗಿರುತ್ತೆ. ಅವ್ರಿಗೂ ಟೈಮ್ ಕೊಡಬೇಕು. ಅವ್ರಿಗೂ ವಿರಾಟ್ ಕೊಹ್ಲಿಗೂ 2 ಮಕ್ಕಳಿದ್ದಾರೆ. ಹೌದು, ಈಗ ನೀವು ಟೆಸ್ಟ್ ಕ್ರಿಕೆಟ್ ಆಡ್ತೀನಿ, ODI ಕ್ರಿಕೆಟ್ ಆಡ್ತೀನಿ ಅಂತಂದಾಗ ನೀವು ವರ್ಷಬಿಡಿ ನೀವು ಟೀಮ್ ಇಂಡಿಯಾ ಜೊತೆ ಇರಬೇಕಾಗುತ್ತೆ. ಫ್ಯಾಮಿಲಿಗೆ ನೀವು ಟೈಮ್ ಕೊಡೋಕ್ಕಾಗಲ್ಲ. ಅದು ಬೇರೆ ವಿರಾಟ್ ಕೊಹ್ಲಿ ಅವರು ವೃತ್ತಿ ಜೀವನದ ಅಂತಿಮ ಹಂತದಲ್ಲಿದ್ದಾರೆ ಈಗ. ಸೊ ಅದಕ್ಕೆ ಅವರು ಟೆಸ್ಟ್ ಕ್ರಿಕೆಟ್ ಎಲ್ಲ ಕೊಟ್ಟರೆ ನಾನು ಆಗೋಕ್ಕಾಗಲ್ಲ, ಜಸ್ಟ್ ನಾನು ODI ಕ್ರಿಕೆಟ್ ಆಡ್ಕೊಂಡಿರ್ತೀನಿ ಅಂತ ಅವರು ಬರೀ ODI ಕ್ರಿಕೆಟ್ಗೆ ಈಗ ಸದ್ಯಕ್ಕೆ ಸ್ಟಿಕ್ ಆಗಿ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಮತ್ತು ಇನ್ನೊಂದು ಕಾರಣ ನಾವು ನೋಡೋದಾದ್ರೆ, ವಿರಾಟ್ ಕೊಹ್ಲಿ ಅವರು ಇನ್ನು 2027ಗೆ ವರ್ಲ್ಡ್ ಕಪ್ ಬರ್ತಾ ಇದೆ. ಸೊ ಆ ಒಂದು ವರ್ಲ್ಡ್ ಕಪ್ಗೆ ಇನ್ನೂ 2 ವರ್ಷ ಟೈಮ್ ಇದೆ. ರೋಹಿತ್ ಶರ್ಮಾ ಅವರು ಕೂಡ ಅದೇನೇ ಹೇಳಿದ್ದಾರೆ, ನಾನು 2027 ವರ್ಲ್ಡ್ ಕಪ್ ಕಡೆ ಗಮನ ಕೊಡಬೇಕು, ಅದಕ್ಕೆ ನಾನು ಟೆಸ್ಟ್ ಕ್ರಿಕೆಟ್ ಆಡಲ್ಲ ಅಂತ. ವಿರಾಟ್ ಕೊಹ್ಲಿ ಅವರು ಕೂಡ ಅದನ್ನೇ ಅನುಸರಿಸ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನು ನೀವು 2 ವರ್ಷ ಟೈಮ್ ಸಿಕ್ಕಿದಾಗ ಬರೀ ODI ಕ್ರಿಕೆಟ್ನೇ ಫೋಕಸ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಫ್ಯಾಮಿಲಿಗೂ ಟೈಮ್ ಕೊಡ್ಬೋದು. ಜೊತೆಗೆ ODI ಸೀರೀಸ್ ಇದ್ದಾಗ ಬಂದು ಟೀಮ್ ಇಂಡಿಯಾಗೆ ಬಂದು ಆಡ್ಕೊಂಡು ಹೋಗ್ಬೋದು. ಸೊ ಹಾಗಾಗಿ ಅವರು ವಿರಾಟ್ ಕೊಹ್ಲಿ ಅವರು ಇದೆಲ್ಲ ಅಂಶಗಳನ್ನು ಅವರು ಪರಿಗಣಿಸಿ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಕೊಟ್ಟಿರ್ಬೋದು ಅಂತ ನನ್ನ ಅಭಿಪ್ರಾಯ. ಹಾಗಾದರೆ ಮುಂದಿನ ವಿರಾಟ್ ಕೊಹ್ಲಿ ಅವರ ಮುಂದಿನ ನಡೆ ಹೇಗಿರ್ಬೋದು ಅಂತಕ್ಕಂಥದ್ದು? ಇನ್ನು ನಡೆ ಏನಿಲ್ಲ. ವಿರಾಟ್ ಕೊಹ್ಲಿ ಅವರು ಇನ್ನು ODI ಸೀರೀಸ್ ಇದ್ರೆ ಬರ್ತಾರೆ, ಇಂಡಿಯಾ ಟೀಮ್ ಬಂದು ಆಡ್ಕೊಂಡು ಹೋಗ್ತಾರೆ. ಇಲ್ಲಾಂದ್ರೆ IPL ಟೂರ್ನಮೆಂಟ್ ಇರುತ್ತೆ, IPL ಟೂರ್ನಮೆಂಟ್ ಆಡ್ತಾರೆ. ಇನ್ನು ಮಿಕ್ಕಿದ ಟೈಮಲ್ಲಿ ಅವರು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ.
ಅವರು ಫ್ಯೂಚರ್ ಪ್ಲ್ಯಾನ್ಸ್ ಏನಿದೆ ಅದನ್ನು ನೋಡಿಕೊಂಡು ಅವರು ಮುಂದಿನ ಹೆಜ್ಜೆ ಹೇಳ್ತಾರೆ. ಅಲ್ಲ, ವಿರಾಟ್ ಕೊಹ್ಲಿ ಅವರ ಒಂದು ನಾವು ಟ್ವೀಟನ್ನು ನೋಡ್ತಾ ಇದ್ವಿ. ಎಷ್ಟಂದರೆ ಆ ಒಂದು ಟ್ವೀಟ್ನ ಎಷ್ಟೊಂದು ಭಾವುಕತೆ ಇತ್ತಂತಂದರೆ ನಾನು ನಿಮಗೆ ಹೇಳ್ತೀನಿ ಅದನ್ನು ಯಾವ ರೀತಿ ಅಂತಂದರೆ, ಟೆಸ್ಟ್ ಕ್ರಿಕೆಟ್ನಿಂದ ಹೊರಗೆ ಬರುವುದು ಅಷ್ಟು ನಿರ್ಧಾರವಲ್ಲ ಅಂತ. ಆದರೆ ಪ್ರಸ್ತುತ ಇದು ಸರಿಯಾಗಿದೆ, ನನ್ನ ಭಾವನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಟೆಸ್ಟ್ ಕ್ರಿಕೆಟ್ಗೆ ನನ್ನಿಂದ ಸಾಧ್ಯವಾದಷ್ಟು ನೀಡಿದ್ದೇನೆ, ಹಾಗೂ ಅದು ಕೂಡ ನಾನು ನಿರೀಕ್ಷೆ ಮಾಡಿದಷ್ಟು ಕೂಡ ಕೊಡುಗೆಯನ್ನು ಅದು ನನಗೆ ಹಿಂದಿರುಗಿಸಿದೆ. ಸೊ ಅದೇ ರೀತಿಯಾಗಿ ಪಂದ್ಯದಲ್ಲಿ ನನ್ನ ಜೊತೆ ಮೈದಾನ ಹಂಚಿಕೊಂಡಂತಹ ನನ್ನ ಪಯಣದುದ್ದಕ್ಕೂ ನನಗೆ ಪ್ರೋತ್ಸಾಹ ಹಾಗೂ ಬೆಂಬಲ ನೀಡಿದ ಪ್ರತಿಯೊಬ್ಬ ವ್ಯಕ್ತಿಗೂ ನಾನು ತುಂಬು ಹೃದಯದಿಂದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನನ್ನ ಟೆಸ್ಟ್ ಕ್ರಿಕೆಟ್ ವೃತ್ತಿ ಜೀವನವನ್ನು ನಾನು ಯಾವಾಗಲೂ ನಗುವಿನೊಂದಿಗೆ ನಾನು ಹಿಂದಿರುಗ್ತಾ ಇದ್ದೇನೆ. ಅಂದರೆ ಎಷ್ಟೊಂದು ಭಾವನಾತ್ಮಕವಾಗಿದೆ ಅಂತಕ್ಕಂಥ. ಅಂದರೆ ಟೆಸ್ಟ್ ಕ್ರಿಕೆಟ್ ಅಂದರೆ ಕ್ರಿಕೆಟರ್ಸ್ ಎವ್ರಿ ಕ್ರಿಕೆಟರ್ಸ್ ನೀವು ನೋಡ್ಬೋದು, ಟೆಸ್ಟ್ ಕ್ರಿಕೆಟ್ ಅಂದರೆ ಒಂದು ಎಮೋಷ್ನಲ್ ಇರುತ್ತೆ. ವೈಟ್ ಬಾಲ್ ಕ್ರಿಕೆಟ್ ಬಿಡಿ, ಪ್ರತಿಯೊಬ್ಬ ಕ್ರಿಕೆಟರ್ ನೀವು ಕೇಳಿದಾಗ ನಾವು ಅಂದರೆ ಈಗಿನ ತಲೆಮಾರು ಬಿಡಿ, ನಾವು ಹಿಂದೆ ಹೋದಾಗ ಒಂದು 10 years ಬ್ಯಾಕ್ ನಾವು ಹೋದಾಗ ಅವಾಗಿನ ಕ್ರಿಕೆಟರ್ಸ್ ನಾವು ಮಾತಾಡಿಸಿದಾಗ ಅವ್ರು ಫಸ್ಟ್ ಹೇಳೋದೇ ಟೆಸ್ಟ್ ಕ್ರಿಕೆಟು. ನಾನು ಇಂಡಿಯಾ ಟೆಸ್ಟ್ ಟೀಮ್ ರೆಪ್ರೆಸೆಂಟ್ ಮಾಡಬೇಕು ಅವ್ರು ನೋಡ್ತಕ್ಕಂಥ ದೃಷ್ಟಿಕೋನವೇ ಟೆಸ್ಟ್ ಕ್ರಿಕೆಟ್. ಹೌದು, ಯಾಕಂತಂದರೆ ಟೆಸ್ಟ್ ಕ್ರಿಕೆಟ್ನ ಆತ್ಮ ಅಂತ ನಾವು ಹೇಳ್ಬೋದು. ಟೆಸ್ಟ್ ಕ್ರಿಕೆಟ್ ಆಡಿದ್ರೆ ಗ್ರೇಟು. ಯಾಕಂದರೆ ನಾವು 2017 ಡಿಕೆಟಲ್ಲಿ ನೋಡ್ಬೋದು, 18 ಡಿಕೆಟಲ್ಲಿ ನೋಡ್ಬೋದು, 19 ಡಿಕೆಟಲ್ಲಿ ನೋಡ್ಬೋದು. ಅವಾಗ ವೈಟ್ ಬಾಲ್ ಕ್ರಿಕೆಟ್ ಇರಲಿಲ್ಲ, ಜಸ್ಟ್ ಟೆಸ್ಟೇ ಇದ್ದಿದ್ದು, ರೆಡ್ ಬಾಲಲ್ಲಿ ಆಡ್ತಾ ಇದ್ದಿದ್ದು ಅವಾಗೆಲ್ಲನೂ. ಸೊ ಹಾಗಾಗಿ ಟೆಸ್ಟ್ ಕ್ರಿಕೆಟ್ಗೆ ಎಲ್ರಿಗೂ ಕೂಡ ಒಂದು ಎಮೋಷ್ನಲ್ ಇದೆ ಟೆಸ್ಟ್ ಕ್ರಿಕೆಟ್ ಅಂದರೆ. ಸೊ ಆ ಒಂದು ಕಾರಣ ವಿರಾಟ್ ಕೊಹ್ಲಿಗೂ ಅದೇ ಒಂದು ಎಮೋಷ್ನಲಲ್ಲಿ ಈ ಥರ ಪೋಸ್ಟ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು. ವಿರಾಟ್ ಕೊಹ್ಲಿ ಅವರ ಡಿಸಿಷನ್ ನಾವು ಅಕ್ಸೆಪ್ಟ್ ಮಾಡಲೇಬೇಕು, ಯಾಕಂತಂದರೆ ಅದು ಅವರು ಪರ್ಸ್ನಲ್ ಡಿಸಿಷನ್ ಅದು. ಸೊ ಈಗ ನಾವು ಮುಂದಿರೋದೇನೆಂದರೆ ನಮ್ಮ ಮುಂದೆ ಏನಿದೆ ಅದನ್ನು ನಾವು ನೋಡಬೇಕಾಗುತ್ತೆ. ಈಗ ಭಾರತ ಟೆಸ್ಟ್ ತಂಡದಲ್ಲಿ ಮುಂದೆ ಏನು ಮಾಡಬೇಕು, ಟೀಮ್ ಯಾವ ಥರ ಕಟ್ಟಬೇಕು, ಯಾವ ಪ್ಲೇಯರ್ಸ್ಗೆ ಅವಕಾಶ ಕೊಡಬೇಕು, ಹೆಂಗೆ ಟೀಮ್ ಬೆಳೆಸಬೇಕು ಏನು ಅನ್ನೋದ್ರ ಬಗ್ಗೆ ನಾವು ಇವಾಗ ಅಂದರೆ ಥಿಂಕ್ ಮಾಡಬೇಕು. ಅದು ಬಿಟ್ಟು ಈಗ ವಿರಾಟ್ ಕೊಹ್ಲಿ ಡಿಸಿಷನ್ ತೊಗೊಂಡಿದ್ದಾರೆ ಅಂತ ನಾವೇನು ಮಾಡೋಕ್ಕಾಗಲ್ಲ, ಅದು ಅವರು ಪರ್ಸ್ನಲ್ ಒಪಿನಿಯನ್ನು. ಯಾವ್ಯಾವ ಆಟಗಾರನ ತೊಗೊಂಬರ್ಬೇಕು, ಹೆಂಗೆ ಟೀಮ್ನ ಬೆಳೆಸಬೇಕು, ಮುಂದೆ ಶೆಡ್ಯೂಲ್ ಯಾವ ರೀತಿ ಇದೆ, ಅದಕ್ಕೆ ತಕ್ಕಂಗೆ ನಾವು ಯಾವ್ಯಾವ ರೀತಿ ತಂಡನ ಆಯ್ಕೆ ಮಾಡಬೇಕು, ಪ್ಲೇಯರ್ಸ್ನ ಹೆಂಗೆ ರೆಡಿ ಮಾಡಬೇಕು ಅನ್ನೋದ್ರ ಕಡೆ ಈಗ BCCI ಗಮನ ಕೊಡಬೇಕು. ಓಕೆ, ಫೈನಲ್ ಆಗಿ ವಿರಾಟ್ ಕೊಹ್ಲಿ ಅವರ ಕುರಿತಾಗಿ ಅವರ ಒಂದು ನಡೆದು ಬಂದಿರತಕ್ಕಂಥ ಹಾದಿ, ಅವರ ಏಳು ಬೀಳುಗಳು, ಅವರು ಒಂದು ಅಂತಾರಾಷ್ಟ್ರೀಯ ಒಂದು ಈ ಟೆಸ್ಟ್ ಕ್ರಿಕೆಟ್ ವೃತ್ತಿ ಜೀವನಕ್ಕೆ ಯಾವ ರೀತಿಯಾಗಿ ಕಾಲಿಟ್ಟರು, ಯಾವ ರೀತಿಯಾಗಿ ಪಾದಾರ್ಪಣೆ ಮಾಡಿದ್ರು, ಎಷ್ಟು ಒಂದು ರನ್ಗಳನ್ನು ಕಲೆ ಹಾಕೋದ್ರ ಮುಖಾಂತರ ಭಾರತದ ಪರವಾಗಿ ನಿಂತು ಆಡಿದ್ರು, ಎಲ್ಲದರ ಮೇಲೆ ಸಾಕಷ್ಟು ವಿಚಾರಗಳ ಮೇಲೆ ಸಾಕಷ್ಟು ಬೆಳಕನ್ನು ಚೆಲ್ಲಿದರೆ ಆ ಮುಖಾಂತರ ನಮ್ಮ ವೀಕ್ಷಕರಿಗೆ ಸಾಕಷ್ಟು ವಿರಾಟ್ ಕೊಹ್ಲಿ ಅವರ ಒಂದು ವ್ಯಕ್ತಿತ್ವ ಯಾವ ರೀತಿಯಾಗಿತ್ತು, ಮೈದಾನದಲ್ಲಿ ಹೇಗಿದ್ದರು, ಅವರ ಕಂಡಿರ್ತಕ್ಕಂತಹ ವ್ಯಕ್ತಿತ್ವ. ಯಾಕೆಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಾವು ನೋಡ್ತಕ್ಕಂಥ ಬೇರೆ, ಆಸ್ ಎ ಸ್ಪೋರ್ಟ್ಸ್ ಪರ್ಸನ್ ಆಗಿ ನೀವು ಕಂಡಿರ್ತಕ್ಕಂತಹ ಒಂದು ಆ್ಯಂಗಲ್ ಬೇರೆ. ಸೊ ಹಾಗಾಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಒಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಿ. ನಿಮಗೆ ವಿಶ್ವವಾಣಿ ಟಿವಿಯ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ರಮೇಶ್ ಕೋಟಿ ಅವರು ಹೇಳಿದಂತೆ ಒಂದು ಸ್ಪೋರ್ಟ್ಸ್ ಪರ್ಸನ್ನ ಸ್ಪೋರ್ಟ್ಸ್ ಸ್ಪಿರಿಟಲ್ಲೇ ತೆಗೆದುಕೋಬೇಕಾಗುತ್ತೆ. ಆಲ್ರೆಡಿ ವಿರಾಟ್ ಕೊಹ್ಲಿ ಅವರು ತಮ್ಮ ಒಂದು ಅಂತಾರಾಷ್ಟ್ರೀಯ ಒಂದು ಟೆಸ್ಟ್ ಕ್ರಿಕೆಟ್ ವೃತ್ತಿ ಜೀವನಕ್ಕೆ ಸಂಪೂರ್ಣವಾಗಿ ವಿದಾಯವನ್ನು ಹೇಳಿದ್ದಾರೆ. ಆ ಮುಖಾಂತರ ಒಂದು ಸ್ವಲ್ಪ ಬೇಜಾರಿರುತ್ತೆ, ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಯಾಕಂದರೆ BCCI ಕೂಡ ಒಂದು ಸಲ ಚಾನ್ಸನ್ನು ಕೊಟ್ಟಿತ್ತು, ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಲ್ಲ ನಾನು ಬ್ಯಾಕೌಟ್ ಆಗ್ತಾ ಇದ್ದೀನಿ ಅಂತಕ್ಕಂಥದ್ದು. ಸೊ ಹಾಗಾಗಿ ಸ್ವಲ್ಪ ಬೇಜಾರಿದ್ದರೂ ಕೂಡ ಇದನ್ನು ನಾವು ಒಪ್ಕೋಬೇಕಾಗತ್ತೆ. ಸೊ ಹಾಗೆ ಮುಂದಿನ ದಿನಗಳಲ್ಲಿ ಮುಂದಿನವರ ಜೀವನ ಹಾಗೆ ಅವರ ಮುಂದೆ ಆಡ್ತಕ್ಕಂತಹ ಎಲ್ಲ ಒಂದು ಮ್ಯಾಚ್ಗಳಲ್ಲಿ ಅವರಿಗೆ ಶುಭವಾಗಲಿ, ಆ ಮುಖಾಂತರವಾಗಿ ಮತ್ತೆ ಭಾರತಕ್ಕೆ ಬಲಾಢ್ಯವಾಗಿರ್ತಕ್ಕಂತಹ ಒಂದು ವಿರಾಟ್ ಕೊಹ್ಲಿ ಇರ್ತಕ್ಕಂತಹ ಒಂದು ವ್ಯಕ್ತಿತ್ವ ಮತ್ತೆ ಹೊರಹೊಮ್ಮಲಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗೆ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.